तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सगणललिता श्रीविशाखान्वितांश्च। जय श्री कृष्ण चैतन्य प्रभु नित्यानंद श्री अद्वैत गदाधर शिवासदि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। ಹರೇ ಕೃಷ್ಣ. ಸೊ ಇಂದು ರಾಮನವಮಿಯ ಉತ್ಸವ. ಭಗವಂತ ರಾಮನ ಆವಿರ್ಭಾವ ದಿನ. ಕೋಟ್ಯಾಂತರ ವರ್ಷಗಳ ಹಿಂದೆ ಭಗವಂತನ ಅವತಾರವಾಗಿತ್ತು ರಾಮನ ರೂಪದಲ್ಲಿ. ಸೊ ಈಗಿನವರೆಗೂ ಭಗವಂತನ ರಾಮನ ಬಗ್ಗೆ ಚರ್ಚೆ ಇದೆ. ಯಾಕಂದರೆ ಅವನ ಕೀರ್ತಿ ಅಸೀಮಿತವಾಗಿದ್ದು. ಸೊ ಅವನಲ್ಲಿ ಎಲ್ಲ ಕೀರ್ತಿ ಇದೆ. ಸೊ ಅವನ ಯಶಸ್ಸು ಅಥವಾ ಕೀರ್ತಿ ಅದನ್ನು ಯಾವಾಗಲೂ ಹೊಗಳಲಾಗುತ್ತೆ. ಸೊ ನಿನ್ನೆ ನಾವು ಇದ್ರ ಬಗ್ಗೆ ಭಗವಂತ ರಾಮನ ಬಗ್ಗೆ ಕೀರ್ತಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಸೊ ಒಂದು ವಿಷಯ ಏನಂದರೆ, ಎಲ್ಲಿ ತನಕ ಸೂರ್ಯ ಚಂದ್ರ ನಕ್ಷತ್ರಗಳು ಇರುತ್ತೆ ಅಲ್ಲಿ ತನಕ ಭಗವಂತ ರಾಮನ ಕೀರ್ತಿ ಇದ್ದೇ ಇರುತ್ತೆ. ಅವನ ಗುಣಗಾನ ನಡೀತಾ ಇರುತ್ತೆ. ಆ ನಕ್ಷತ್ರ ಸೂರ್ಯ ಚಂದ್ರ ಮುಗಿದು ಹೋದ ನಂತರನೂ ಅವನ ಗುಣಗಾನ ಇರುತ್ತೆ. ಯಾಕಂದರೆ ಆಧ್ಯಾತ್ಮಿಕ ಲೋಕದಲ್ಲಿ, ವೈಕುಂಠ ಲೋಕದಲ್ಲಿ ಅವನು ಯಾವಾಗಲೂ ಅವನ ಭಕ್ತರ ಜೊತೆ ಲೀಲೆ ಮಾಡ್ತಾ ಇರ್ತಾನೆ. ಸೊ ಹೀಗೆ. ಸೊ ಇವತ್ತು ನಾವು ಶ್ರೀಮದ್ ಭಾಗವತದಿಂದ ರಾಮರಾಜ್ಯದ ಬಗ್ಗೆ ಚರ್ಚೆ ಮಾಡೋಣ. ಶ್ರೀಮದ್ ಭಾಗವತದಲ್ಲಿ ಶುಕಮುನಿಗಳು ರಾಮರಾಜ್ಯದ ಬಗ್ಗೆ ಏನು ಮಾಡಿದ್ದಾರೆ? ವರ್ಣನೆ ಮಾಡಿದ್ದಾರೆ. ರಾಮರಾಜ್ಯ ಹೇಗಿತ್ತು ಅದನ್ನು ವರ್ಣನೆ ಮಾಡಿದ್ದಾರೆ. ಮತ್ತು ಇನ್ನೂ ವಿಶೇಷ ಒತ್ತು ಎದಕ್ಕೆ ಕೊಟ್ಟಿದ್ದಾರೆ ಅಂದರೆ, ಶುಕಮುನಿಗಳು ರಾಮನು ಹೇಗೆ ರಾಜ್ಯಭಾರವನ್ನು ಮಾಡಿದ, ರಾಮನ ಅಡ್ಮಿನಿಸ್ಟ್ರೇಷನ್ ಇದೆ ಅಲ್ಲ, ಅದ್ರ ಬಗ್ಗೆ ತುಂಬ ಶುಕಮುನಿಗಳು ಚರ್ಚೆ ಮಾಡಿದ್ದಾರೆ. ಅಡ್ಮಿನಿಸ್ಟ್ರೇಷನ್, ಅವನು ಹೇಗೆ ರಾಜ್ಯಭಾರ ಮಾಡಿದ ಅದರ ಬಗ್ಗೆ. ಸೊ ಅದನ್ನು ಎಲ್ಲ ಚರ್ಚೆ ಮಾಡಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಆದಷ್ಟು ಇವತ್ತು ನಾವು ಏನು ರಾಮರಾಜ್ಯದ ಬಗ್ಗೆ ನಾವು ಏನು ಮಾಡೋಣ, ಚರ್ಚೆ ಮಾಡೋಣ. ಒಂದು 4-5 ಶ್ಲೋಕಗಳಲ್ಲಿ ಏನು ಶುಕಮುನಿಗಳು ಏನು ಈ ರಾಮನ ರಾಜ್ಯದ ಬಗ್ಗೆ ವರ್ಣನೆ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇದ್ದೀವಿ ನಾವು? ಭಾರತದಲ್ಲಿ ಏನು ಮಾಡಿದರು, ಸ್ವತಂತ್ರ ಹೋರಾಟ ಆಗುವಾಗ ಎಲ್ಲರೂ ಇದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು, ರಾಮರಾಜ್ಯದ ಬಗ್ಗೆ. ಅದಾದ ನಂತರನೂ ಈ ಚರ್ಚೆ ಇತ್ತು, ರಾಮರಾಜ್ಯ ನಾವು ಕಟ್ಟೋಣ ಅಂಥೇಳಿ. ಈಗ ಇತ್ತೀಚಿನಲ್ಲಿ ಎಲ್ಲರೂ ಮರ್ತು ಬಿಟ್ಟಿದ್ದಾರೆ. ಈಗ ಎಲ್ಲರೂ ಎದ್ರ ಬಗ್ಗೆ ಚರ್ಚೆ ಮಾಡ್ತಾರೆ? ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತಾಯಿದ್ದಾರೆ. ಎಷ್ಟೋ ರಾಮನ ಹೆಸರಿನಲ್ಲಿ ಎಷ್ಟೋ ಪಾರ್ಟಿಗಳೇನು ಹುಟ್ಕೊಂಡು ಅವರೆಲ್ಲ ಅವರು ಆ ಪಾರ್ಟಿಗಳು ಏನಾಯಿತು, ಪಕ್ಷಗಳು ಶಕ್ತಿಶಾಲಿ ಪಕ್ಷಗಳಾಗಿ ಅವು ಮುಂದೆ ಬಂದು ರಾಮನ ಹೆಸರಿನಲ್ಲಿ. ಆದರೆ ನಾವು ನೋಡ್ತೀವಿ ಈಗ ರಾಮ ಎಲ್ಲವನ್ನು ಮರ್ತು ಬಿಟ್ಟಿದ್ದಾರೆ ಅವರು. ಅಯೋಧ್ಯದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ಯಾರಿಗೂ ರಾಮ ಬೇಕಾಗಿಲ್ಲ, ಅದು ಬರೀ ಹೆಸರಿಗೆ ಅಷ್ಟೇ. ಅದು ಒಳ್ಳೆಯದು. ಭಗವಂತನ ರಾಮನ ಜನ್ಮಸ್ಥಾನದಲ್ಲಿ ಈ ಎಲ್ಲ ಅಸುರರು ರಾಕ್ಷಸರು ಬಂದು ಅಲ್ಲಿ ಮಸೀದಿಯನ್ನು
ಕಟ್ಟಿದರು. ಅಲ್ಲಿ ಭಗವಂತ ರಾಮನ ದೇವಸ್ಥಾನ ಆಗೋದು ಒಳ್ಳೆಯದು. ಆದರೂ ನಾವೇನು ಮಾಡಿದ್ದೀವಿ, ರಾಮನ ಬೋಧನೆಗಳನ್ನು, ರಾಮ ಯಾಕೆ ಬಂದಿದ್ದು, ಒಬ್ಬ ಐಡಿಯಲ್ ಕಿಂಗ್, ಒಬ್ಬ ನಿಜವಾದ ರಾಜ ಹೇಗಿರ್ಬೇಕಂತ ಹೇಳಿ ಕಲಿಸ್ಕೊಡ್ಲಿಕ್ಕೆ ರಾಮ ಬಂದಿದ್ದು. ಮತ್ತು ರಾಜ್ಯ ಹೇಗಿರಬೇಕು ಅನ್ನೋದು ಕಲಿಸ್ಕೊಡ್ಲಿಕ್ಕೆ ರಾಮ ಬಂದಿದ್ದು. ಅದನ್ನು ಎಲ್ಲರೂ ಏನು ಮಾಡಿದ್ದಾರೆ, ಮರ್ತು ಬಿಟ್ಟಿದ್ದಾರೆ. ಇಲ್ಲಿ ಶುಕಮುನಿಗಳು ಏನು ಹೇಳ್ತಾ ಇದ್ದಾರೆ ನಾವು ನೋಡೋಣ. ಅಗ್ರಹೀದಾಸನಂ ಭ್ರಾತ್ರ ಪ್ರಣಿಪತ್ಯ ಪ್ರಸಾದಿತಃ ಪ್ರಜಾ ಸ್ವಧರ್ಮ ನಿರತಃ ವರ್ಣಾಶ್ರಮ ಗುಣಾನ್ವಿತಾಃ ಜುಗೋಪಪಿತ್ರವದ್ರಾಮೋ ಮೇನಿರೇ ಪಿತರಂ ಚತಂ. ಅಗ್ರಹಿದ್ ಆಸನಂ ಭ್ರಾತ್ರ ಪ್ರಣಿಪತ್ಯ ಪ್ರಸಾದಿತಃ. ಈಗ ನಮಗೆಲ್ಲ ಗೊತ್ತಿದೆ ರಾಮಾಯಣದಲ್ಲಿ. ಇಲ್ಲಿ ಭ್ರಾತ್ರ ಅಂದರೆ ಯಾರ ಬಗ್ಗೆ ಹೇಳ್ತಾ ಇದೆ? ಭ್ರಾತ್ರ ಅಂದರೆ ಸಹೋದರ. ಸಹೋದರ ಅಂದರೆ ಇಲ್ಲಿ ಭರತನ ಬಗ್ಗೆ ಹೇಳ್ತಾ ಇದ್ದಾರೆ. ನಮಗೆಲ್ಲರಿಗೂ ಗೊತ್ತಿದೆ ರಾಮಾಯಣದಲ್ಲಿ ಕೈಕೆಯ ಇಚ್ಛೆ ಏನಿತ್ತು, ತನ್ನ ಮಗ ಭರತ ಏನಾಗಬೇಕಾಗಿತ್ತು, ರಾಜನಾಗಬೇಕಾಗಿತ್ತು. ಮತ್ತು ರಾಮ ವನವಾಸಕ್ಕೆ ಹೋಗ್ಬೇಕಂತ ಹೇಳಿ ಅದೆಲ್ಲ ಆಯಿತು. ಸೊ ಅದರ ಅರ್ಥ ಏನು? ಅದರ ಅನುಸಾರ ಇಲ್ಲಾಂದ್ರೆ ಆಮೇಲೆ ಹಾಕ್ಬೋದಿತ್ತು. ಕೈಕೇಯಿ ಅದೆಲ್ಲ ಆಯಿತು. ರಾಮ ವನವಾಸಕ್ಕೆ ಹೋದ. ಮತ್ತು ಭರತ ಏನು, ಅವನಿಗೆ ಇಷ್ಟ ಇರಲಿಲ್ಲ. ಅದ್ರ ಬಗ್ಗೆ ನಿಮಗೆ ತುಂಬ ಚರ್ಚೆ ಆಗುತ್ತೆ ರಾಮಾಯಣದಲ್ಲಿ. ನಾವು ನೋಡ್ತೀವಿ ಭರತ ವನಕ್ಕೆ ಹೋಗಿ, ಕಾಡಿಗೆ ಹೋಗಿ ರಾಮನನ್ನು ಮರಳಿ ಕರ್ಕೊಂಡು ಬರಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾನೆ ಅವನು ಪ್ರಯತ್ನ ಮಾಡ್ತಾನೆ. ಆದರೂ ರಾಮ ಮರಳಿ ಬರಲ್ಲ. ಆಮೇಲೆ ರಾಮನ ಪಾದುಕೆಯನ್ನು ತೆಗೆದುಕೊಂಡು ಬಂದು ರಾಮನ ಹೆಸರಿನಲ್ಲಿ ಭರತ ಏನು ರಾಜ್ಯಭಾರ ಮಾಡ್ತಾನೆ. ಅಂದರೆ ಅದು ಅವನು ನಿಜವಾಗಿ ರಾಜ ಆಗಲ್ಲ. ನಂದಿ ಗ್ರಾಮ ಅಂಥೇಳಿ ಅಲ್ಲಿ ಉಳ್ಕೊಂಡು ಅಲ್ಲಿಂದ ಎಲ್ಲ ರಾಜದ ಕಾರ್ಯಕಲಾಪಗಳನ್ನು ನಡೆಸ್ತಾನೆ ಅವನು. ಸೊ ಇಲ್ಲಿ ಅದನ್ನು ಶುಕಮುನಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಭರತ ಅವನಿಗೆ ಪೂರ್ಣ ಶರಣಾಗತನಾಗಿದ್ದಕ್ಕೆ, ಭರತನ ಶರಣಾಗತಿಯನ್ನು ನೋಡಿ ಅವನು ತುಂಬ ಪ್ರಸನ್ನನಾಗೇನು ರಾಮ ತನ್ನ ರಾಜ ಆಸನವನ್ನು ಗ್ರಹಣ ಮಾಡ್ತಾನೆ ಅವನು. ಅದರ ಅರ್ಥ ಏನು? ಅದನ್ನು ನಾವು ನೋಡ್ತೀವಿ. ರಾಮ 14 ವರ್ಷ ವನವಾಸ ಆದ ನಂತರ ರಾಮನಿಗೆ ಏನೋ ಸಂಶಯ ಇರುತ್ತೆ. ಈ ಭರತ ಇನ್ನೂ ಮೊದಲು ಇರೋ ಥರ ಇದ್ದಾನೆ ಅಥವಾ ಅವನು ಏನೋ ಬದಲಾವಣೆ ಆಗಿದ್ದಾನೆ. ಸಾಮಾನ್ಯವಾಗಿ ನೋಡ್ತೀವಲ್ಲ, ಜನರು ಬದಲಾವಣೆ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಅವನು ಪರೀಕ್ಷೆ ಮಾಡಲಿಕ್ಕೆ ಲಕ್ಷ್ಮಣನನ್ನು ಕಳಿಸಿರ್ತಾನೆ. ಸೊ ಅದನ್ನೆಲ್ಲ ತಿಳ್ಕೊಂಡ ನಂತರ ಭರತನ ಶರಣಾಗತಿಯನ್ನು ನೋಡಿ ರಾಮನಿಗೆ ತುಂಬ ಆನಂದವಾಗುತ್ತೆ. ಆನಂದವಾಗಿ ಅವನು ಪ್ರಸೀದತಃ ಅಂಥೇಳಿ ಇಲ್ಲಿ ಅಗ್ರಹೀದಾಸನಂ ಭ್ರಾತ್ರ ಪ್ರಣಿಪತ್ಯ ಪ್ರಸೀದತಃ. ರಾಮನ ಶರಣಾಗತಿಯನ್ನು ನೋಡಿ ಅವನು ಆನಂದವಾಗಿ ಅವನು ರಾಜ್ಯ ಆಸನವನ್ನು ಅವನು ಗ್ರಹಿಸ್ತಾನೆ, ಅವನು ಸ್ವೀಕಾರ ಮಾಡ್ತಾನೆ. ಸೊ ಪ್ರಜಾ ಸ್ವಧರ್ಮ ನಿರತ ವರ್ಣಾಶ್ರಮ ಗುಣಾನ್ವಿತ. ಮತ್ತು ಪ್ರಜೆಗಳು ಏನು ಮಾಡಿದರು? ರಾಮನ ರಾಜ್ಯದಲ್ಲಿ ಎಲ್ಲರೂ ಸ್ವಧರ್ಮದಲ್ಲಿ ತೊಡಗಿದರು. ವರ್ಣಾಶ್ರಮ ಗುಣಾನ್ವಿತ, ಎಲ್ಲರೂ ಸ್ವಧರ್ಮದಲ್ಲಿ ತೊಡಗಿದರು. ಸ್ವಧರ್ಮ ಅಂದರೆ ಏನು? ಎಲ್ಲ ಪ್ರಜೆಗಳು ಸ್ವಧರ್ಮದಲ್ಲಿ ಧರ್ಮದಲ್ಲಿ ತೊಡಗಿದರು. ನಾವೆಲ್ಲರೂ ಮಾತಾಡ್ತೀವಿ ಧರ್ಮ ಪಾಲನೆ ಮಾಡಬೇಕು ಅಂಥೇಳಿ, ಹೌದಲ್ಲ? ಧರ್ಮ ಅಂದರೆ ಏನು? ಬೆಳಗ್ಗೆ ಒಂದು ಸ್ವಲ್ಪ ಪೂಜೆ ಮಾಡೋದಾ? ಸಾಮಾನ್ಯವಾಗಿ ಅದನ್ನು ಧರ್ಮ ಅನ್ಕೋತಾರೆ ಜನರು. ಇಲ್ಲಿ ಸ್ವಧರ್ಮ ಅಂಥೇಳಿ ಶಬ್ದ ಬರುತ್ತಲ್ಲ,
ಇದು ಭಗವದ್ಗೀತೆಯಲ್ಲೇನೂ ಬರುತ್ತೆ. 2ನೇ ಅಧ್ಯಾಯದಲ್ಲಿ ಸ್ವಧರ್ಮ ಶಬ್ದ ಮೊದಲನೇ ಬಾರಿಗೆ, ಭಗವದ್ಗೀತೆಯಲ್ಲಿ ತುಂಬ ಬಾರಿ ಬರುತ್ತೆ ಇದು ಸ್ವಧರ್ಮ ಶಬ್ದ. ಮೊದಲನೇ ಬಾರಿಗೆ ಎಲ್ಲಿ ಬರುತ್ತೆ ಸ್ವಧರ್ಮ? 2ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ. ಸ್ವಧರ್ಮಂ ಅಪಿಚಾವೇಕ್ಷ ನವಿಕಂಪಿತು ಅರ್ಹಸಿ. ಕೃಷ್ಣ ಅರ್ಜುನನ್ಗೇನು ಹೇಳ್ತಾ ಇದ್ದಾನೆ? ಯುದ್ಧ ಮಾಡುವ ಈ ಸ್ವಧರ್ಮ ಏನಿದೆ ಅಲ್ಲ, ಅದಕ್ಕಿಂತ ನಿನಗೆ ಒಳ್ಳೆಯದು ಯಾವುದೂ ಇಲ್ಲ ಅಂತ ಹೇಳಿ ಹೇಳ್ತಾರೆ ಅರ್ಜುನನಿಗೆ ಕೃಷ್ಣ. ಅದರ ಅರ್ಥ ಅರ್ಜುನನ ಸ್ವಧರ್ಮ ಏನಿತ್ತು? ಯುದ್ಧ ಮಾಡೋದಾ, ಹೊಡೆದಾಡೋದು. ಅಂದರೆ ಅವನು ಕ್ಷತ್ರಿಯನಾಗಿ ಪ್ರಜೆಗಳ ರಕ್ಷಣೆಗಾಗಿ ಏನೋ ಅವನು ಯುದ್ಧ ಮಾಡ್ಬೋದಿತ್ತು, ಧರ್ಮ ಸ್ಥಾಪನೆಗಾಗಿ. ಮತ್ತು ದುಷ್ಟರನ್ನು ನಾಶ ಮಾಡಲಿಕ್ಕೆ ಕ್ಷತ್ರಿಯನಿಗೆ ಅಸ್ತ್ರಶಸ್ತ್ರಗಳನ್ನು ಉಪಯೋಗಿಸುವ ಏನೋ ಒಂದು ಅವಕಾಶ ಇದೆ. ಅಥವಾ ಸೊ ಈ 3 ಕಾರಣಗಳಿಗಾಗಿ ಶಿಷ್ಟರನ್ನು ಪ್ರಜೆಗಳನ್ನು ರಕ್ಷಣೆ ಮಾಡಲಿಕ್ಕೆ, ದುಷ್ಟರನ್ನು ನಾಶ ಮಾಡಲಿಕ್ಕೆ, ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಕ್ಷತ್ರಿಯನಿಗೇನು ಯುದ್ಧ ಮಾಡಬೇಕಂಥೇಳಿ ಅದು ಅವನ ಸ್ವಧರ್ಮ ಅದು. ಹೀಗೆ ಇಲ್ಲಿ ಅದನ್ನೇ ಇಲ್ಲಿ ವರ್ಣಾಶ್ರಮ ಗುಣಾನ್ವಿತ, ವರ್ಣಾಶ್ರಮವನ್ನು ಒಳಗೊಂಡ ಸ್ವಧರ್ಮವನ್ನು ಪಾಲನೆ ಮಾಡಿದರು ಅವರು, ಅವನ ಪ್ರಜೆಗಳು, ರಾಮನ ಅಯೋಧ್ಯವಾಸಿಗಳು. ಸ್ವಧರ್ಮ, ನಮ್ಮ ಎಲ್ಲರಿಗೂ ಒಂದು ಸ್ವಧರ್ಮ ಇರುತ್ತೆ, ನಮ್ಮ ಗುಣಗಳ ಆ ಸ್ವಧರ್ಮ ಹೇಗೆ? ಅದು ನಮ್ಮ ಗುಣಗಳ ಅನುಸಾರ, ನಮ್ಮ ಪ್ರವೃತ್ತಿ ಸ್ವಭಾವದ ಅನುಸಾರ. ಈಗ ಅದು ಈಗಿನ ಕಾಲದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂದರೆ ಅದು ಜಾತಿಯಾಗಿದೆ, ಜನ್ಮದ ಅನುಸಾರ ಆಗಿಬಿಟ್ಟಿದೆ ಅದು. ಆದರೆ ಅದು ಸ್ವಭಾವದ. ಭಗವದ್ಗೀತೆಯಲ್ಲಿ ಏನು? ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗುಣಕರ್ಮಗಳ ಅನುಸಾರವಾಗಿ, ಆ ಗುಣಗಳ ಕರ್ಮಗಳು ಹೇಗೆ? ನಮ್ಮ ಸ್ವಭಾವದ ಅನುಸಾರವಾಗಿ, ನಮ್ಮ ಪ್ರವೃತ್ತಿಯ ಅನುಸಾರವಾಗಿ ಅದರಲ್ಲಿ ತೊಡಗಿರಬೇಕು. ಆಶ್ರಮ ಈ ಬರೀ ವರ್ಣ ಅಷ್ಟೇ ಅಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಷ್ಟೇ, ವರ್ಣ ಅಷ್ಟೇ ಅಲ್ಲ, ಆಶ್ರಮ ಧರ್ಮವನ್ನು ಪಾಲನೆ ಮಾಡಬೇಕು. ಈಗ ಈ ವರ್ಣ ಪದ್ಧತಿ ಇರಲಿಲ್ಲ ಅಂದರೆ ಏನಾಗುತ್ತೆ? ವರ್ಣ ಧರ್ಮ ಇರಲಿಲ್ಲ ಅಂದರೆ ಏನಾಗುತ್ತೆ? ನಮಗೆ ಭೌತಿಕ ಸುಖ ಸಿಗಲ್ಲ. ಅಥವಾ ಈ ವರ್ಣಾಶ್ರಮ ಒಂದು ಶಬ್ದದಲ್ಲಿ ಹೇಳೋದಂದರೆ ಇಟ್ ಈಸ್ ಅ ಸ್ಪಿರಿಚುವಲಿ ಪ್ರೋಗ್ರೆಸಿವ್ ಸೋಷಿಯಲ್ ಸಿಸ್ಟಮ್. ತಿಳಿದಲ್ಲ? ವರ್ಣಾಶ್ರಮ ಅಂದ್ರೇನು? ಆಶ್ರಮಗಳು ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟದ್ದು. ಆಶ್ರಮ ಅಂದರೆ ಎಲ್ಲಿ ಪ್ರಭುಪಾದರು ವರ್ಣನೆ ಮಾಡ್ತಾಯಿದ್ರು, ಎಲ್ಲಿ ಆಧ್ಯಾತ್ಮಿಕ ಸಂಸ್ಕೃತಿ ಇದೆ ಅದಕ್ಕೆ ಆಶ್ರಮ ಅಂತ ಹೇಳ್ತೀವಿ. ಆಧ್ಯಾತ್ಮಿಕ ಸಂಸ್ಕೃತಿ ಎಲ್ಲಿದೆ ಅದಕ್ಕೆ ಆಶ್ರಮ ಅಂತ ಹೇಳ್ತೀವಿ. ಈಗ ಗೃಹಸ್ಥಾಶ್ರಮ ಅಂದರೆ ಏನು? ಮನೆಯಲ್ಲಿ ನಾಯಿ ಬೆಕ್ಕುಗಳ ಥರ ಜೀವನ ಮಾಡೋದು ಅದು ಗೃಹಸ್ಥಾಶ್ರಮ ಅಲ್ಲ. ಅಲ್ಲಿ ಆಧ್ಯಾತ್ಮಿಕ ಸಂಸ್ಕೃತಿ ಇರಬೇಕು, ಅದಕ್ಕೆ ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ. ಸೊ ಹೀಗೆ ಬ್ರಹ್ಮಚಾರಿ ಆಶ್ರಮ, ಗೃಹಸ್ಥಾಶ್ರಮ, ಸೊ ಎಲ್ಲಿ ಆಧ್ಯಾತ್ಮಿಕ, ಈಗ ಎರಡೂ ಜೊತೆ ಕೂಡಿ ವರ್ಣ ಅಂದ್ರೇನು? ಅದೊಂದು ಸಾಮಾಜಿಕ ವ್ಯವಸ್ಥೆ. ಅದು ಈ ಎರಡೂ ಕೂಡಿ ವರ್ಣಾಶ್ರಮ ಆದಾಗ ಏನಾಗಿಬಿಡುತ್ತೆ? ಅದು ಸ್ಪಿರಿಚುವಲಿ ಪ್ರೋಗ್ರೆಸಿವ್ ಸೋಷಲ್ ಸಿಸ್ಟಮ್. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಆಧ್ಯಾತ್ಮಿಕ ಪ್ರಗತಿಶೀಲ ಒಂದು ಸಾಮಾಜಿಕ ವ್ಯವಸ್ಥೆ ಅದು. ಸೊ ಆಧ್ಯಾತ್ಮಿಕ ಪ್ರಗತಿಪರ ಸಾಮಾಜಿಕ ವ್ಯವಸ್ಥೆಗೆ ವರ್ಣಾಶ್ರಮ ಅಂತ ಹೇಳ್ತೀವಿ ನಾವು. ಸೊ ಈಗ ವರ್ಣ ಪದ್ಧತಿ ಇರಲಿಲ್ಲ ಅಂದ್ರೆ ಏನು? ನಮಗೆ ಭೌತಿಕ ಸುಖ ಸಿಗಲ್ಲ. ಅದರ ಅರ್ಥ ಏನು? ಭೌತಿಕ ಸುಖ ಅಂದರೆ ಏನು? ಆಹಾರ, ನಿದ್ರೆ, ಭಯ, ಮೈಥುನ ಇವು ಸಿಗಲ್ಲ ನಮಗೆ. ಆಹಾರ, ಈ ಎಲ್ಲ ಕೊರತೆ, ಆಹಾರದ ಕೊರತೆ, ಈಗ ನಿದ್ರೆ ಕೊರತೆ, ರಾತ್ರಿ ಎಲ್ಲ ಕೆಲಸ ಮಾಡೋದು, ಇವೆಲ್ಲ ಕೊರತೆಗಳು ಯಾಕೆ ಬರುತ್ತೆ? ಅಂದರೆ ಮೈಥುನ ಅಂದರೆ ಏನು? ಪಾರಿವಾರಿಕ ಜೀವನ. ಪಾರಿವಾರಿಕ ಜೀವನವೂ ಇಲ್ಲ. ಪರಿವಾರ ಅಂದರೆ ಏನು? ಮಕ್ಕಳಿರಬೇಕು. ಒಂದು ದೊಡ್ಡ ಪರಿವಾರ ವ್ಯವಸ್ಥೆ ಇತ್ತಲ್ಲ, ಹೌದಲ್ಲ? ಮೊದಲಿನ ಕಾಲದಲ್ಲಿ ಕುಟುಂಬ ವ್ಯವಸ್ಥೆ ಇತ್ತಲ್ಲ, ಅದು ಇಲ್ಲ ಅಲ್ಲ ಈಗ. ಯಾಕೆ? ಈ ಧರ್ಮ ಅನ್ನೋದಿಲ್ಲ, ವರ್ಣಾಶ್ರಮ ಧರ್ಮ ಅನ್ನೋದಿಲ್ಲ.
ಮತ್ತು ಅದು ಆಶ್ರಮಕ್ಕೆ ಸಂಬಂಧಪಟ್ಟಿದ್ದು ಕುಟುಂಬದ ವ್ಯವಸ್ಥೆ. ಯಾಕಂದರೆ ಗೃಹಸ್ಥಾಶ್ರಮ, ಕುಟುಂಬ ವ್ಯವಸ್ಥೆ ಅಂದ್ರೇನು, ಗೃಹಸ್ಥಾಶ್ರಮ ಅಂಥೇಳಿ. ಸೊ ಅವರು ಈಗೇನು ಮಾಡ್ತಾಯಿದ್ದಾರೆ, ಲಿವ್ ಇನ್ ರಿಲೇಷನ್ಶಿಪ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಗೃಹಸ್ಥಾಶ್ರಮ ಎಲ್ಲಿಂದ ಆರಂಭ ಆಗುತ್ತದೋ ಅದು ವಿವಾಹದಿಂದ ಆರಂಭ ಆಗುತ್ತದೆ. ಸೊ ಈಗ ಲಿವ್ ಇನ್ ರಿಲೇಷನ್ಶಿಪ್ ಅಂಥೇಳಿ ಅದನ್ನೆಲ್ಲ ನಾಶ ಮಾಡ್ತಾಯಿದ್ದಾರೆ ಅವರು. ಸೊ ಈಗ ಎಲ್ಲ ನಾಯಿ ಬೆಕ್ಕುಗಳ ಥರ ಆಗಿಬಿಡ್ತಾರೆ. ಅಲ್ಲಿ ಏನೋ ಆಧ್ಯಾತ್ಮಿಕ ಸಂಸ್ಕೃತಿ ಅನ್ನೋದಿಲ್ಲ. ಇದೆಲ್ಲ ಆ್ಯಕ್ಚುಲಿ ಪ್ರಭುಪಾದರು ಒಂದೊಂದು ಸಲ ಏನು ಹೇಳ್ತಾ ಇದ್ರು ಅಂದರೆ, ವರ್ಣಾಶ್ರಮ ಅಂದ್ರೇನು, ಇದು ಜನರನ್ನು ಮನುಷ್ಯರ ಸ್ತರದಲ್ಲಿ ತೆಗೆದುಕೊಂಡು ಬರಲಿಕ್ಕೆ ಒಂದು ವ್ಯವಸ್ಥೆ ಇದು ಅಂಥೇಳಿ. ಮನುಷ್ಯ ಅಂದರೆ ಈಗ ಪಶುಗಳಲ್ಲಿ ಏನು ವಿವಾಹ ಅನ್ನೋದಿಲ್ಲಲ್ಲ, ಹೌದಲ್ಲ. ಅವರು ಹಾಗೆ ನಾಯಿ ಬೆಕ್ಕುಗಳು ಒಬ್ಬರ ಮೇಲೆ ಇನ್ನೊಬ್ಬರು ಹಾರ್ತಾ ಇರ್ತಾರೆ ಅವರು. ಅವಕ್ಕೇನೋ ಒಂದೇನು ನಿಯಮ ಅನ್ನೋದೇನೂ ಇಲ್ಲ. ಸೊ ಮೊದಲು ಜನರನ್ನು ಏನು ಮನುಷ್ಯರ ಸ್ತರದಲ್ಲಿ ತೆಗೆದುಕೊಂಡು ಬಂದು ಅವರಿಗೆ ಮೋಕ್ಷದ ಹಂತದವರೆಗೆ ತೆಗೆದುಕೊಂಡು ಹೋಗೋದು, ಅದು ಈ ವ್ಯವಸ್ಥೆ ಇದು. ಸೊ ಪ್ರಜಾ ಸ್ವಧರ್ಮ ನಿರತ ವರ್ಣಾಶ್ರಮ ಗುಣಾನ್ವಿತಾ ಅಂಥೇಳಿ ಹೇಳ್ತಾ ಇದ್ರು. ಹರೇ ಕೃಷ್ಣ. ಸೊ ಪ್ರಜಾ, ಯು ಕ್ಯಾನ್ ಡೂ ಟ್ರಾನ್ಸ್ಲೇಷನ್. ಸೊ ಪ್ರಜೆಗಳು ಏನು ವರ್ಣಾಶ್ರಮ ಸ್ವಧರ್ಮದಲ್ಲಿ ತೊಡಗಿ, ಯಾವ ಸ್ವಧರ್ಮದಲ್ಲಿ, ವರ್ಣಾಶ್ರಮ ಗುಣಾನ್ವಿತ ಅಂಥೇಳಿ. ಈಗೇನು ಮಾಡೋದು, ಸಾಮಾನ್ಯವಾಗಿ ಧರ್ಮ ಅನ್ಕೊಂಡು ಬಿಡ್ತಾರೆ. ಧರ್ಮ ಅಂದರೆ ಏನಂತೇಳಿ ತಿಳ್ಕೊಳ್ಳಲ್ಲ, ಸ್ವಧರ್ಮ ಅಂದರೆ ಏನಂತೇಳಿ ಅದಕ್ಕೋಸ್ಕರ ಇಲ್ಲಿ ಏನು ಅದನ್ನು ವರ್ಣಾಶ್ರಮ ಗುಣಾನ್ವಿತ ಅಂಥೇಳಿ ಆ ಶಬ್ದಗಳಿಂದ ಅದನ್ನು ಇನ್ನೂ ಕ್ಲಿಯರಾಗಿ ನಮಗೆ ಒತ್ತು ಕೊಟ್ಟು ಹೇಳಲಾಗಿದೆ. ಸೊ ಇದನ್ನು ಶ್ರೀಲ ಪ್ರಭುಪಾದರು ಇಲ್ಲಿ ಭಾವಾರ್ಥದಲ್ಲಿ ತುಂಬ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ವರ್ಣಾಶ್ರಮದ ಅವಶ್ಯಕತೆ ಮತ್ತು ಹೇಗೆ ಪ್ರಭುಪಾದರು ಇಲ್ಲಿ ವರ್ಣಾಶ್ರಮ ಕಾಲೇಜ್ಗಳು ಇರಬೇಕಂತ ಹೇಳ್ತಾರೆ. ಈಗ ವರ್ಣ ಪದ್ಧತಿ ಏನಾಗಿದೆ, ಈಗ ಜನ್ಮದಿಂದ ನೀನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿಬಿಟ್ರೆ ಬ್ರಾಹ್ಮಣ ಆಗಿಬಿಡ್ತಾನೆ, ಆ ಥರ ಆಗಿದೆ ಅದು. ಆದರೆ ಇಲ್ಲಿ ಪ್ರಭುಪಾದರು ಅವ್ರಿಗೆ ನಿಜವಾಗಿ ಟ್ರೈನಿಂಗ್ ಕೊಡ್ಬೇಕಂತ ಹೇಳಿ, ಅವರಿಗೆ ಅವರಿಗೆ ತರಬೇತಿ ಕೊಡ್ಬೇಕಂಥೇಳಿ, ಅದಕ್ಕೋಸ್ಕರ ವರ್ಣಾಶ್ರಮ ಕಾಲೇಜ್ ಇರಬೇಕಂತ ಹೇಳಿ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಜುಗೋಪ, ಆಮೇಲೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಜುಗೋಪ ಪಿತೃವದ್ ರಾಮೋ ಮೇನಿರೇ ಪಿತರಂ ಚತಂ. ರಾಮ ಎಲ್ಲರಿಗೂ ಯಾವ ಥರ ಇದ್ದ, ಎಲ್ಲ ಪ್ರಜೆಗಳಿಗೂ ತಂದೆ ಥರ ಸಮಾನವಿದ್ದ, ತಂದೆ ಸಮಾನನಾಗಿದ್ದ ಅವನು. ಮತ್ತು ಎಲ್ಲ ಪ್ರಜೆಗಳು ಅವನನ್ನು ತಂದೆ ಅಂಥೇಳಿ ಒಪ್ಕೊಂಡ್ರು. ಅದರ ಅರ್ಥ ಏನು, ಪ್ರಜೆಗಳು ಮಕ್ಕಳಾದರು. ಮಕ್ಕಳಂದ್ರೆ ಏನು, ತಂದೆ ತಾಯಿ ಹೇಳಿದ್ದನ್ನು ಕೇಳೋದು ಮಕ್ಕಳು. ಅಂದರೆ ಅವರು ವಿಧೇಯರಾಗಿದ್ದರು ಅವರು. ಪ್ರಜೆಗಳು ಏನು, ರಾಮನಿಗೆ ಮಕ್ಕಳ ಥರ ಅವರು ವಿಧೇಯರಾಗಿದ್ದರು, ಅದರ ಅರ್ಥ. ಈಗಿನ ಕಾಲದಲ್ಲಿ ಏನು, ತಂದೆ ತಾಯಿಗಳು ತಂದೆ ತಾಯಿ ಆಗೋ ಯೋಗ್ಯತೆ ಇರಲ್ಲ. ಹರೇ ಕೃಷ್ಣ. ತಂದೆ ತಾಯಿ ಆಗೋ ಅವರಿಗೆ ಯೋಗ್ಯತೆ ಇರಲ್ಲ. ಯಾಕಂದರೆ ಭಾಗವತದಲ್ಲಿ ಏನು ಹೇಳಿದೆ, ಯಾರು ತಮ್ಮ ಮಕ್ಕಳನ್ನು ಮೋಕ್ಷದ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗ್ತಾರಲ್ಲ ಅವರಷ್ಟೇ ತಂದೆ ತಾಯಿಗಳಾಗಬೇಕಂತ. ಅದು 5ನೇ ಸ್ಕಂದದಲ್ಲಿ ಏನು ಹೇಳಿದೆ, ಯಾರು ತಮ್ಮ ಮಕ್ಕಳನ್ನು ಮೋಕ್ಷದ ಮಾರ್ಗಕ್ಕೆ ಕರೆದುಕೊಂಡು ಹೋಗ್ತಾರಲ್ಲ ಅವರಷ್ಟೇ ತಂದೆ ತಾಯಿಗಳಾಗಬೇಕಂತ ಹೇಳಿದ್ದಾರೆ. ಅದರ ಅರ್ಥ ನಾವು ಎಲ್ಲರನ್ನ ಕೃಷ್ಣ ಭಕ್ತಿಯಲ್ಲಿ ತೊಡಗಿಸ್ಬೇಕು. ನಮ್ಮ ಮಕ್ಕಳನ್ನು, ನಮ್ಮ ಹೆಂಡತಿ, ಹೀಗೆ. ಅದು ಸಿಂಪಲ್. ಯಾಕಂದರೆ ಮೋಕ್ಷ ಅಂದರೆ ಏನು, ಕೃಷ್ಣನ ಹೇಳ್ತಾ ಇದ್ದಾನೆ, ನನ್ನನ್ನು ಯಾರು ತಿಳ್ಕೊತಾರಲ್ಲ, ನನ್ನನ್ನು ಯಥಾರೂಪವಾಗಿ ತತ್ವತ ಯಾರು ತಿಳ್ಕೊತಾರೆ ಅವರು ಮತ್ತೆ ಈ ಪುನರ್ಜನ್ಮ ಇಲ್ಲಿ ಪಡೆಯಲ್ಲ ಅಂಥೇಳಿ ನನ್ನ ಧಾಮಕ್ಕೆ ಬರ್ತಾರಂತೆ. ತುಂಬ ಸರಳ ಅದು. ಎಲ್ಲರನ್ನ ಕೃಷ್ಣ ಭಕ್ತಿಯಲ್ಲಿ ತೊಡಗಿಸು. ಜನ್ಮ ಕರ್ಮಚೆ ಮೇ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸ್ವ ಅರ್ಜುನ. ಆದರೆ ಈಗಿನ ಕಾಲದಲ್ಲಿ ತಂದೆ ತಾಯಿಗಳೇನು, ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಯಾಕಂದರೆ ಈಗಿನ ಕಾಲದಲ್ಲಿ ವರ್ಣಾಶ್ರಮ ಪದ್ಧತಿ ಇಲ್ಲದಕ್ಕೋಸ್ಕರ ಬರೀ ಕುಟುಂಬ ಭರಣ ಮಾಡೋದೇ ಏನು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇದು ಅಟ್ಲೀಸ್ಟ್
ಎಲ್ಲಿ ಭಕ್ತರಿಂದ, ನಮ್ಮ ಇಸ್ಕಾನ್ ಭಕ್ತರಿಂದ ಏನಾಗಬೇಕು, ಆರಂಭ ಆಗಬೇಕು. ನಮ್ಮ ಮಕ್ಕಳು ಕೃಷ್ಣ ಭಕ್ತಿಯಲ್ಲೇ ತೊಡಗಬೇಕು. ಅವರಿಗೆ ಏನಾದರೂ ಉದ್ಯೋಗ ಬೇಕಾದರೆ ತಮ್ಮ ಪರಿವಾರವನ್ನು ನಡೆಸಲಿಕ್ಕೆ ನಾವು ವರ್ಣಾಶ್ರಮದಲ್ಲಿ ಒಂದು ಉದ್ಯೋಗ ಮಾಡಬೇಕಂತ ಹೇಳಿ ಅನ್ಕೋಬೇಕು ಅವರು. ಈ ಥರ. ಸೊ ಹೀಗೆ ಅವರು ವಿಧೇಯರಾಗಿರ್ತಿದ್ರು. ಯಾಕಂದರೆ ತಂದೆ ತಾಯಿಗಳು ಈ ಥರ ಧರ್ಮವನ್ನು ಪಾಲನೆ ಮಾಡ್ತಿದ್ರು, ಮಕ್ಕಳು ಏನು ವಿಧೇಯರಾಗಿದ್ದರು. ಈಗ ಆ ಥರ ಇಲ್ಲ. ಎಲ್ಲರೂ ಏನು ಭೌತಿಕವಾದಿಗಳಾಗಿದ್ದಾರೆ, ಎಲ್ಲರೂ ಲೌಕಿಕ ಭೌತಿಕದಲ್ಲಿ ತೊಡಗಿದ್ದಾರೆ. ಎಲ್ಲರಿಗೂ ಇಂದ್ರಿಯ ಭೋಗ ಬೇಕು. ಇದು ಇಂದ್ರಿಯ ಭೋಗ ಏನಿದೆ ಅಲ್ಲ, ಅದು ಸ್ವಾರ್ಥದ ಒಂದು ವೇದಿಕೆಯ ಮೇಲೆ ಅವಲಂಬಿಸಿದೆ. ಅದು ಅದಕ್ಕೆ ಆಧಾರಭೂತ ಏನು, ಆಧಾರ ಏನಂದರೆ ಈ ಇಂದ್ರಿಯ ಭೋಗದ ಆಧಾರ ಏನು, ಸ್ವಾರ್ಥ. ಅದು ಆಮೇಲೆ ಎಲ್ಲ ಸ್ವಾರ್ಥ, ಮಕ್ಕಳ ಸ್ವಾರ್ಥ ಬಂದ್ಬಿಡುತ್ತೆ. ಮಕ್ಕಳ ಮತ್ತು ತಂದೆ ತಾಯಿಗಳ ಸಂಬಂಧದಲ್ಲಿ ತಂದೆ ತಾಯಿಗಳು ಅವ್ರ ಸ್ವಾರ್ಥ ಇರುತ್ತೆ, ಮಕ್ಕಳದು ಏನು ಅವ್ರ ಸ್ವಾರ್ಥ ಇರುತ್ತೆ. ಅಥವಾ ಈಗ ಗಂಡ ಹೆಂಡತಿಗಳ ಸಂಬಂಧಗಳಲ್ಲಿ ಅದೇ ಎಲ್ಲರದ್ದು ಸ್ವಾರ್ಥ ಇರುತ್ತೆ. ಯಾಕಂದರೆ ಎಲ್ಲರಿಗೂ ಏನು ಇಂದ್ರಿಯ ಭೋಗ ಬೇಕು, ಯಾರಿಗೂ ಧರ್ಮ ಪಾಲನೆ ಬೇಕಾಗಿಲ್ಲ. ನಾವು ಗಂಡ ಹೆಂಡತಿಯರೇನು ಇಬ್ಬರು ಕೂಡಿ ನಾವು ಧರ್ಮವನ್ನು ಪಾಲನೆ ಮಾಡಿ ಮೋಕ್ಷದ ಮಾರ್ಗದ ಕಡೆ ಹೋಗೋಣ ಅಂಥೇಳಿ ಅನ್ನುವ ಏನೋ ಒಂದು ಕಲ್ಪನೆ ಇಲ್ಲ, ಒಂದು ಪರಿಕಲ್ಪನೆ ಅವರಲ್ಲಿ ಇಲ್ಲ. ನಾವು ಸೊ ಹೇಗೆ ಮತ್ತು ಇಲ್ಲಿ ತಂದೆ ಅಂದರೆ ರಾಮ ತಂದೆ ಅಂದರೆ ಏನು, ಹೇಗೆ ಎಲ್ಲ ಮಕ್ಕಳನ್ನು ಅವನು ಚೆನ್ನಾಗಿ ನೋಡ್ಕೋತಾ ಇದ್ದ. ಎಲ್ಲ ಪ್ರಜೆಗಳನ್ನು ಅವರ ಎಲ್ಲ ಅವಶ್ಯಕತೆಗಳೇನು ಪೂರೈಸ್ತಾ ಇದ್ದು. ಅದಕ್ಕೋಸ್ಕರ ಪಿತೃವದ್ ರಾಮ. ಈಗ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂದರೆ, ಭಾಗವತದಲ್ಲಿ, ಭಗವದ್ಗೀತೆಯಲ್ಲಿ ರಾಜ ಅನ್ನೋನು ಏನಾಗಿರಬೇಕು, ಒಬ್ಬ ತಂದೆ ಥರ ಆಗಿರಬೇಕು. ಅವನು ತನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು, ಪಾಲನೆ ಪೋಷಣೆ ಮಾಡಬೇಕು. ಅದು ರಾಜ ಅಂದರೆ ಹಾಗಿರಬೇಕು. ಈಗ ಮೊದಲನೇ ಸ್ಕಂದದಲ್ಲಿ ನಾವು ಈಗ 9ನೇ ಸ್ಕಂದದಲ್ಲಿ ನಾವು ಓದ್ತಾ ಇದ್ದೀವಿ ಇದನ್ನು, ರಾಮರಾಜ್ಯದ ಬಗ್ಗೆ. ಈ ಮೊದಲನೇ ಸ್ಕಂದದಲ್ಲಿ ಸೂತ ಗೋಸ್ವಾಮಿಗಳಿಗೆ ನೈಮಿಷಾರಣ್ಯದ ಋಷಿಗಳು ಏನು ಕೇಳ್ತಾರೆ, ಪರೀಕ್ಷಿತ ಎಲ್ಲ ಪ್ರಜೆಗಳಿಗೆ ತಂದೆ ಥರ ಇದ್ದ, ಪ್ರಜೆಗಳನ್ನು ಬಿಟ್ಟೆ ಹೇಗೆ ಹೋದ ಅವನು ಅಂಥೇಳಿ ಆ ಪ್ರಶ್ನೆ ಬಂದಿತ್ತು ಅವರಲ್ಲಿ. ಪಿತೃವದ್, ಈ ಪಿತ್ರನ ಹಾಗೆ, ತಂದೆಯ ಹಾಗೆ ಇದ್ದ ರಾಜ ತನ್ನ ಮಕ್ಕಳನ್ನು ಬಿಟ್ಟು ಹೇಗೆ ಹೋದ ಅವನು ಅಂಥೇಳಿ ಆ ಪ್ರಶ್ನೆ ಅವ್ರಿಗೆ ಕಾಡ್ತಾ ಇತ್ತು. ಸೊ ಹೀಗೆ ರಾಜ ಅನ್ನೋನು ಹೇಗಿರ್ತಿದ್ದ, ಅವನು ತಂದೆಯ ಥರ ಇರ್ತಿದ್ದ. ಇಲ್ಲಿ ರಾಮನ ಬಗ್ಗೆನೂ ಹೇಳಿದೆ, ರಾಮ ಎಲ್ಲ ಪ್ರಜೆಗಳ ತಂದೆ ಆಗಿದ್ದ, ಮತ್ತು ಪ್ರಜೆಗಳು ಅವನನ್ನು ತಂದೆ ಅಂಥೇಳಿ ಒಪ್ಕೊಂಡ್ರು ಅವರು. ಸೊ ನಾವು ಪ್ರಭುಪಾದರ ಭಾವಾರ್ಥವನ್ನು ಓದೋಣ ಇದರ ಬಗ್ಗೆ. ಯಾಕಂದರೆ ನಮ್ಮ ಆಚಾರ್ಯರ ಏನು ವ್ಯಾಖ್ಯಾನವನ್ನು ಓದಬೇಕು, ಅದು ತುಂಬ ಮಹತ್ವ. ಎಲ್ಲ ಶಾಸ್ತ್ರವನ್ನು ನಾವು ಆಚಾರ್ಯರ ಅನುಸಾರ ತಿಳ್ಕೊಬೇಕಿಲ್ಲಿ. ನಾನು ಇಲ್ಲಿ ಓದ್ತೀನಿ. ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಜೆಗಳು ಮತ್ತು ಸರ್ಕಾರ ಇವುಗಳ ನಡುವಣ ಸಂಬಂಧವು ಪ್ರಭು ರಾಮಚಂದ್ರನು ಮತ್ತು ಅವನ ಪ್ರಜೆಗಳ ನಿದರ್ಶನದಂತೆ ಇದ್ದರೆ ಒಳ್ಳೆಯ ಸರ್ಕಾರವು ನೆಲೆಗೊಳ್ಳಬಹುದು. ಒಬ್ಬ ತಂದೆಯು ತನ್ನ ಮಕ್ಕಳಲ್ಲಿ ಎಚ್ಚರಿಕೆ ವಹಿಸುವ ಹಾಗೆಯೇ ಪ್ರಭು ರಾಮಚಂದ್ರನು ತನ್ನ ಸಾಮ್ರಾಜ್ಯವನ್ನು ಆಳಿದನು. ಹೇಗೆ ತನ್ನ ಮಕ್ಕಳಲ್ಲಿ ಎಚ್ಚರಿಕೆಯಿಂದ, ತಂದೆ ತಾಯಿಗಳು ಏನು ಮಾಡ್ತಾರೆ, ತುಂಬ ಎಚ್ಚರಿಕೆಯಿಂದ ತಮ್ಮ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡ್ತಾರೆ. ಅದೇ ಥರ ರಾಮಚಂದ್ರ ತುಂಬ ಎಚ್ಚರಿಕೆ ವಹಿಸಿ ಪ್ರಜೆಗಳು ಕೂಡ ಪ್ರಭು ರಾಮಚಂದ್ರನ ಉತ್ತಮವಾದ ಆಳ್ವಿಕೆಗೆ ಆಭಾರಿಗಳಾಗಿ ಭಗವಂತನನ್ನು ತಮ್ಮ ತಂದೆಯಂತಲೇ ಅಂಗೀಕರಿಸಿದರು. ಹೀಗೆ ಪ್ರಜೆಗಳ ಮತ್ತು ಸರ್ಕಾರದ ನಡುವಣ ಸಂಬಂಧವು ತಂದೆ ಮತ್ತು ಮಗನ ನಡುವಣ ಸಂಬಂಧದ ಹಾಗೆಯೇ ಇರಬೇಕು. ಒಂದು ಕುಟುಂಬದಲ್ಲಿರುವ ಪುತ್ರರು ಸುಶಿಕ್ಷಿತರಾಗಿದ್ದರೆ ಅವರು ತಂದೆ ತಾಯಿಗಳಿಗೆ ವಿಧೇಯರಾಗಿ ಇರುತ್ತಾರೆ. ಆ ತಂದೆಯು ಒಳ್ಳೆಯ ಅರ್ಹತೆಯುಳ್ಳವನಾಗಿದ್ದರೆ ಅವನು ಮಕ್ಕಳ ಬಗ್ಗೆ ಎಚ್ಚರಿಕೆ ತೆಗೆದುಕೊಳ್ಳುವನು. ಇಲ್ಲಿ ಹೇಳಲಾದ ಸ್ವಧರ್ಮ ನಿರತ ವರ್ಣಾಶ್ರಮ ಗುಣಾನ್ವಿತ ಎಂಬ ಮಾತಿನ ಪ್ರಕಾರ ಜನರು ಉತ್ತಮ ಪ್ರಜೆಗಳಾಗಿದ್ದರು, ಏಕೆಂದರೆ ಅವರು
ವರ್ಣದ ಮತ್ತು ಆಶ್ರಮದ ಪದ್ಧತಿಯನ್ನು ಅಂಗೀಕರಿಸಿದ್ದರು. ಈ ಪದ್ಧತಿಯು ಸಮಾಜವನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ ವರ್ಣ ವಿಭಾಗಗಳಲ್ಲಿ ಮತ್ತು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ ಆಶ್ರಮ ವಿಭಾಗಗಳಲ್ಲಿ ವ್ಯವಸ್ಥೆಗೊಳಿಸುತ್ತದೆ. ಇದು ವಾಸ್ತವಿಕವಾದ ಮಾನವ ನಾಗರಿಕತೆಯಾಗಿರುತ್ತದೆ. ಜನರು ಬೇರೆ ಬೇರೆಯಾದ ವರ್ಣಾಶ್ರಮ ವೃತ್ತಿಯ ಕರ್ತವ್ಯಗಳಿಗೆ ಅನುಸಾರವಾಗಿ ಶಿಕ್ಷಣ ಪಡೆದವರಾಗಿ ಇರಬೇಕು. ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ದೃಢಪಡಿಸುವುದು ಹೀಗಿದೆ: ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. 4 ವರ್ಣಗಳನ್ನು ಆಯಾ ಗುಣಗಳಿಗೆ ಮತ್ತು ಕರ್ಮಕ್ಕೆ ಅನುಸಾರವಾಗಿ ಸ್ಥಾಪಿಸಿಕೊಳ್ಳಬೇಕು. ಒಂದು ಒಳ್ಳೆಯ ಸರ್ಕಾರದ ಮೊದಲ ಸಿದ್ಧಾಂತವೆಂದರೆ ಅದು ಈ ವರ್ಣಾಶ್ರಮ ಪದ್ಧತಿಯನ್ನು ಸ್ಥಾಪಿಸಬೇಕು. ಪ್ರಭುಪಾದರು ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಗೌರ್ಮೆಂಟ್ ಶುಡ್ ಎಸ್ಟಾಬ್ಲಿಷ್, ಸರ್ಕಾರ ಈ ಪದ್ಧತಿಯನ್ನು ಸ್ಥಾಪಿಸಬೇಕಂತ ಹೇಳಿ. ವರ್ಣಾಶ್ರಮ ಧರ್ಮದ ಉದ್ದೇಶವು ಜನರನ್ನು ಭಗವತ್ ಪ್ರಜ್ಞೆಯುಳ್ಳವರಾಗಿ ಆಗಲು ಸಮರ್ಥನನ್ನಾಗಿ ಮಾಡುವುದಕ್ಕಾಗಿದೆ. ಇಲ್ಲಿ ಕೊನೆಗೆ ವರ್ಣಾಶ್ರಮಾಚರತ ಪುರುಷೇನ ಪರಪುಮಾನ್ ವಿಷ್ಣುರ ಆರಾಧ್ಯತೆ. ಇದು ವಿಷ್ಣು ಪುರಾಣದಿಂದ ಒಂದು ಶ್ಲೋಕ. ಇದು ವರ್ಣಾಶ್ರಮದ ಉದ್ದೇಶ ವಿಷ್ಣು ಆರಾಧನೆ ಅಂಥೇಳಿ. ಇಡೀ ವರ್ಣಾಶ್ರಮ ಯೋಜನೆಯು ಜನರನ್ನು ವೈಷ್ಣವರನ್ನಾಗಿ ಮಾಡುವ ಉದ್ದೇಶವುಳ್ಳದಾಗಿದೆ. ವಿಷ್ಣುರಸ್ಯ ದೇವತಾ. ಹರೇ ಕೃಷ್ಣ. ಜನರು ಭಗವಾನ್ ವಿಷ್ಣುವನ್ನು ಪರಮ ಪ್ರಭುವೆಂದು ಆರಾಧಿಸಿದಾಗ ಅವರು ವೈಷ್ಣವರಾಗುವರು. ಪ್ರಭು ರಾಮಚಂದ್ರನ ಆಳ್ವಿಕೆಯ ಕಾಲದಲ್ಲಿ ಪ್ರತಿಯೊಬ್ಬನೂ ವರ್ಣಾಶ್ರಮ ತತ್ವಗಳನ್ನು ಅನುಸರಿಸಲು ಪೂರ್ಣವಾಗಿ ಶಿಕ್ಷಿತನಾಗುತ್ತಿದ್ದ. ಹಾಗೆ ಜನರು ವರ್ಣಾಶ್ರಮ ಪದ್ಧತಿಯ ಮೂಲಕ ವೈಷ್ಣವರಾಗಲು ಶಿಕ್ಷಣ ಪಡೆಯುವರಾಗಬೇಕು. ಯು ವಾಂಟ್ ಟು ಟೇಕ್ 9th canto? ಇಟ್ ವಾಸ್ ಹಿಯರ್, ನೋ? ಸಮ್ವೇರ್. Yesterday it was used here. You want to check this 9th canto here? Ask them where they kept our devotees. ಕಾಯಿದೆಗಳನ್ನು ಮತ್ತು ಶಾಸನಗಳನ್ನು ಕೇವಲ ಜಾರಿಗೊಳಿಸಿ ಪ್ರಜೆಗಳನ್ನು ವಿಧೇಯರನ್ನಾಗಿ ಮತ್ತು ಕಾಯಿದೆಬದ್ಧರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಅದು ಅಸಾಧ್ಯವೇ ಸರಿ. ಇಡೀ ಜಗತ್ತಿನಲ್ಲಿ ಎಲ್ಲೆಡೆಯೂ ಎಷ್ಟೋ ರಾಜ್ಯಗಳಿವೆ, ಶಾಸನ ಸಭೆಗಳಿವೆ ಮತ್ತು ಸಂಪತ್ತಿದೆ. ಆದರೂ ಕೂಡ ಪ್ರಜೆಗಳು ಧೂರ್ತರು, ಕಳ್ಳರು ಆಗಿದ್ದಾರೆ. ವರ್ಣಾಶ್ರಮ ಇರಲಿಲ್ಲ ಅಂದರೆ ಹೀಗಾಗತ್ತಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಆದುದರಿಂದ ಒಳ್ಳೆಯ ನಾಗರಿಕ ಪದ್ಧತಿಯನ್ನು ಜಾರಿಗೊಳಿಸಲು ಸಾಧ್ಯವಾಗುವುದಿಲ್ಲ. ನಾಗರಿಕರು ತರಬೇತಿ ಪಡೆದಿರಬೇಕು. ವಿದ್ಯಾರ್ಥಿಗಳಿಗೆ ರಾಸಾಯನಿಕ ಇಂಜಿನಿಯರ್ಗಳು, ನ್ಯಾಯವಾದಿಗಳು ಅಥವಾ ಜ್ಞಾನದ ಇತರ ಅನೇಕ ವಿಭಾಗಗಳಲ್ಲಿ ವಿಶೇಷಜ್ಞರಾಗುವಂತೆ ಶಿಕ್ಷಣ ನೀಡಲು ಶಾಲೆಗಳು ಮತ್ತು ಕಾಲೇಜುಗಳು ಇರುವ ಹಾಗೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು ಮತ್ತು ಸನ್ಯಾಸಿಗಳು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡತಕ್ಕ ಶಾಲೆಗಳು ಮತ್ತು ಕಾಲೇಜುಗಳು ಇರಬೇಕು. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ವರ್ಣಾಶ್ರಮ ಕಾಲೇಜ್ ಇರಬೇಕಂತ ಹೇಳಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇದು ಒಳ್ಳೆಯ ನಾಗರಿಕತೆಯ ಸ್ಥಿತಿಗೆ ಪ್ರಾಥಮಿಕ ಅನುಕೂಲತೆಯನ್ನು ಒದಗಿಸುವುದು. ವರ್ಣಾಶ್ರಮ ಗುಣಾನ್ವಿತ. ಸಾಮಾನ್ಯವಾಗಿ ಹೇಳುವುದಾದರೆ ರಾಜನು ಮತ್ತು ರಾಷ್ಟ್ರಾಧ್ಯಕ್ಷನು ರಾಜರ್ಷಿಯಾಗಿರಬೇಕು. ಹಾಗಿದ್ದರೆ ಪ್ರಜೆಗಳು ಮತ್ತು ಮುಖ್ಯ ಆಡಳಿತಗಾರನ ನಡುವಣ ಸಂಬಂಧವು ನಿರ್ಮಲವಾಗುವುದು ಮತ್ತು ರಾಜ್ಯದಲ್ಲಿ ಕೆಡುಕಿಗೆ ಸಾಧ್ಯತೆ ಇರದು. ಏಕೆಂದರೆ ಕಳ್ಳರು ಮತ್ತು ಧೂರ್ತರ ಸಂಖ್ಯೆ ಕಡಿಮೆಯಾಗುವುದು. ಕಲಿಯುಗದಲ್ಲಿ ಹೇಗೋ ವರ್ಣಾಶ್ರಮ ಪದ್ಧತಿಯು ನಿರ್ಲಕ್ಷ್ಯಕ್ಕೆ ಒಳಗಾಗುವುದರಿಂದ ಜನರು ಸಾಮಾನ್ಯವಾಗಿ ಕಳ್ಳರು ಮತ್ತು ಧೂರ್ತರು ಆಗಿರುತ್ತಾರೆ. ಪ್ರಜಾಪ್ರಭುತ್ವದ ಪದ್ಧತಿಯಲ್ಲಿ ಅಂಥ ಕಳ್ಳರು ಈಗಿನ ಕಾಲದಲ್ಲಿ ಏನು ಡೆಮೋಕ್ರಸಿಯನ್ನು ತುಂಬ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಪದ್ಧತಿಯಲ್ಲಿ ಅಂಥ ಕಳ್ಳರು ಮತ್ತು ಧೂರ್ತರು ಸ್ವಾಭಾವಿಕವಾಗಿ ಇತರ ಕಳ್ಳರಿಂದ ಧೂರ್ತರಿಂದ ಧನ ಸಂಗ್ರಹ ಮಾಡುವರು. ಇದುದರಿಂದ ಪ್ರತಿಯೊಂದು ಸರ್ಕಾರದಲ್ಲಿ ಅವ್ಯವಸ್ಥೆ ಇರುತ್ತದೆ. ಯಾವನೊಬ್ಬನೂ ಸುಖಿಯಾಗಿರುವುದಿಲ್ಲ. ನೀವು ಹೋಗಿ ಯಾವುದಾದ್ರೂ ಗೌರ್ಮೆಂಟ್ ಆಫೀಸಿಗೆ ಹೋದರೆ ಎಷ್ಟೆಲ್ಲ ನೀವೇನು ಬ್ರೈಬ್ ಕೊಡಬೇಕಾಗಿತ್ತಲ್ಲ, ಹೌದಲ್ಲ? ಸೊ ಇದೇ ಪ್ರಜಾಪ್ರಭುತ್ವದ ಪದ್ಧತಿ ಅಂದರೆ. ಯಾಕಂದರೆ ಅವ್ರ ಧರ್ಮ ಅಂಥೇಳಿ, ಅವನ ಕರ್ತವ್ಯ ಅಂಥೇಳಿ ಅವನು ಅದನ್ನು ಕೆಲಸ ಮಾಡಲ್ಲ ಅವನು, ಹೌದಲ್ಲ? ಅವನು ಯಾವ ಬರೀ ದುಡ್ಡಿನ ಲೋಭಕ್ಕಾಗಿ ಏನು ಮಾಡ್ತಾ ಇರ್ತಾನೆ, ಅವನು ಕೆಲಸ ಮಾಡ್ತಾ ಇರ್ತಾನೆ. ರೈಟ್? ನೋ ಅದರ್ ಡೇ ವಿ ವೆಂಟ್ ಟು ದಟ್ ಪ್ಲೇಸ್ ಹಿ ವಾಸ್ ಎಕ್ಸ್ಪೆಕ್ಟಿಂಗ್. ಜನರು ಈ ಉದಾಹರಣೆಯನ್ನು ಅನುಸರಿಸಿದರೆ ಲೋಕದ ಎಲ್ಲ ಕಡೆಯೂ ಉತ್ತಮ ಸರ್ಕಾರವಿರುವುದು. ಸೊ ಹೀಗೆ ನಾವು ಸಾಮಾನ್ಯವಾಗಿ ಓದಿದರೆ ನಿಮಗೆ ಹಿಡಿಸಲ್ಲ. ಪ್ರವಚನ ಅಂದರೆ ಬರೀ ಮಾತಾಡಬೇಕು.
ಆದರೂ ಇದು ಆಚಾರ್ಯರು ನಮ್ಮ ಬೋಧನೆಗಳು ಅಂಥೇಳಿ ಇರಲಿ. ಹೀಗೆ ಇಲ್ಲಿ ಸಾರವಾಗಿ ಏನಂದರೆ ರಾಮ ಭರತನ ಶರಣಾಗತಿಯನ್ನು ನೋಡಿ ರಾಜ ಆಸನವನ್ನು ಅವನು ಸ್ವೀಕಾರ ಮಾಡಿದ. ಮತ್ತು ಅವನ ಪ್ರಜೆಗಳು ಏನು ಸ್ವಧರ್ಮವನ್ನು ವರ್ಣಾಶ್ರಮವನ್ನು ಒಳಗೊಂಡ ಸ್ವಧರ್ಮವನ್ನು ಪಾಲನೆ ಮಾಡ್ತಾಯಿದ್ರು. ಮತ್ತು ರಾಮ ಎಲ್ಲರಿಗೂ ತಂದೆಯಾಗಿದ್ದ. ಮತ್ತು ಪ್ರಜೆಗಳು ಅವನನ್ನು ತಂದೆ ಅಂಥೇಳಿ ಒಪ್ಕೊಂಡಿದ್ರು. ಮುಂದಿನ ಶ್ಲೋಕದಲ್ಲಿ ತ್ರೇತಾಯಂ ವರ್ತಮಾನಾಯಂ ಕಾಲಕೃತ ಸಮೋಭವತ್ ರಾಮೇ ರಾಜನಿ ಧರ್ಮಜ್ಞೆ ಸರ್ವಭೂತ ಸುಖಾವಯೇ. ತ್ರೇತಾಯಂ ವರ್ತಮಾನಾಯಂ ಕಾಲಕೃತ ಸಮೋಭವತ್. ನಮಗೆಲ್ಲ ಗೊತ್ತಿದೆ ರಾಮ ತ್ರೇತಾಯುಗದಲ್ಲಿ ಇದ್ದ. ತ್ರೇತಾಯುಗದಲ್ಲಿ ಅವನು ತನ್ನ ಲೀಲೆಗಳನ್ನು ಮಾಡಿದ. ಆದರೆ ರಾಮನ ರಾಜ್ಯಭಾರದಿಂದ ಆ ತ್ರೇತಾಯುಗ ಇದ್ರೂ ಅದು ಏನು ಕೃತಯುಗ ಅಂದರೆ ಸತ್ಯಯುಗದ ಥರ ಇತ್ತು ಅಂಥೇಳಿ ಇಲ್ಲಿ ಕಾಲ ಸಮೋಭವತ್ ಅಂಥೇಳಿ ಹೇಳ್ತಾ ಇದೆ. ಕೃತ ಅಂದರೆ ಸತ್ಯಯುಗದ ಸಮಾನವಾಗಿತ್ತು ಅಂಥೇಳಿ. ಸತ್ಯಯುಗದ ಕೃತ ಸಮಾನ ಅಂದರೆ ಏನು? ಈಗ 4 ಯುಗಗಳು ಈ ವಿಭಾಜನೆ ಹೇಗೆ ಆಗಿದೆ? ಇದು ಆ ಕಾಲದ ಸಮಯದಲ್ಲಿ ಆ ಗುಣಗಳ ಅನುಸಾರವಾಗಿ ಏನು ಎಲ್ಲ ಈ ಇದರ ಅರ್ಥ ಏನಂದರೆ ಕಾಲ ಏನಿದೆ ಅಲ್ಲ, ಕಾಲದ ಪ್ರಭಾವದ ಮೇಲೆ ಏನು ಈ ಪ್ರಕೃತಿಯ ಮೇಲೆ ಕಾಲದ ಪ್ರಭಾವ ಇರುತ್ತೆ. ಪ್ರಕೃತಿ ಅಂದರೆ ಸತ್ವ ರಜ ತಮ ಗುಣಗಳು. ತಮೋ ಅಂದರೆ ಅಜ್ಞಾನ. ಅದು ಕಲಿಯುಗದಲ್ಲಿ ವಿಶೇಷವಾಗಿ ಅಜ್ಞಾನ ಇರುತ್ತೆ. ಎಲ್ಲ ಅಜ್ಞಾನದಿಂದ ಕವಿದು ಹೋಗ್ಬಿಡುತ್ತೆ. ಅಜ್ಞಾನದಿಂದ ಕವಿದು ಹೋಗ್ಬಿಡುತ್ತೆ. ಎಲ್ಲ ಕಡೆ ಅಂಧಕಾರ ಅಜ್ಞಾನ ಎಲ್ಲ ಪ್ರಸಾರವಾಗಿಬಿಡುತ್ತೆ ಅದು. ಸೊ ಹೀಗೆ ಅಂದರೆ ಕಾಲ ಪ್ರಕೃತಿ ಮೇಲೆ ಏನು ಪ್ರಭಾವ ಬೀರಿದಾಗ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಗುಣಗಳು ಏನು ಹೆಚ್ಚಿಗೆ ಆಗುತ್ತೆ. ಸೊ ಈಗಿನ ಸಮಯದಲ್ಲಿ ಕಲಿಯುಗ ಅಂದರೆ ಏನು ಅಜ್ಞಾನ ಹೆಚ್ಚಿಗೆ ಆಗಿಬಿಡುತ್ತೆ ಅದು. ಸೊ ಅಜ್ಞಾನ ಹೆಚ್ಚಿಗೆ ಅಂದರೆ ಹೇಗೆ? ಈಗ ಅಜ್ಞಾನ ಇಲ್ಲ ಅಂತೇಳಿ ಅಂದ್ಕೊಳ್ಳೋದು ಅಜ್ಞಾನ. ಅದರ ಅರ್ಥ ಏನೋ ಹಾಗೆಲ್ಲ. ಅಜ್ಞಾನ ಇದ್ದಾಗ ಅಜ್ಞಾನ ಇಲ್ಲ ಅಂತೇಳಿ ಅಂದ್ಕೊಳ್ಳೋದು ಏನು ಅಜ್ಞಾನ. ಅದು ಇದರ ಅರ್ಥ ಏನು? ಭಗವಂತ 18ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಏನು ಹೇಳ್ತಾ ಇದ್ದಾನೆ? ಈ ತಮಗುಣದ ಲಕ್ಷಣ ಅಜ್ಞಾನದ ಗುಣದ ಲಕ್ಷಣ ಅಂದರೆ ಏನು? ಸತ್ಯವನ್ನು ಅಸತ್ಯ ಅಂದ್ಕೊಳ್ಳೋದು, ಅಸತ್ಯವನ್ನು ಸತ್ಯ ಅಂದ್ಕೊಳ್ಳೋದು, ಧರ್ಮವನ್ನು ಅಧರ್ಮ ಅಂದ್ಕೊಳ್ಳೋದು, ಅಧರ್ಮವನ್ನು ಧರ್ಮ ಅಂದ್ಕೊಳ್ಳೋದು. ಸೊ ಈಗ ಎಲ್ಲರೂ ಏನು ಅನ್ಕೋತಾ ಇದ್ದಾರೆ? ನಾವು ತುಂಬ ಪ್ರೋಗ್ರೆಸ್ ಆಗ್ತಾ ಇದ್ದೀವಿ ಅಂತ ಅನ್ಕೋತಾ ಇದ್ದಾರೆ. ನಾವು ಅಧೋಗತಿಗೆ ಹೋಗ್ತಾ ಇದ್ದೀವಿ, ಆದರೆ ಎಲ್ಲರೂ ಏನು ಅನ್ಕೋತಾ ಇದ್ದಾರೆ? ಪ್ರೋಗ್ರೆಸ್ ಅಂಥೇಳಿ ಅನ್ಕೋತಾ ಇದ್ದಾರೆ. ಅದು ಅಜ್ಞಾನದ ಲಕ್ಷಣ ಇದು. ಸೊ ಹೀಗೆ ಬೇರೆ ಬೇರೆ ಗುಣಗಳಲ್ಲಿ ಸತ್ಯಯುಗದ ಗುಣಗಳ ಬಗ್ಗೆ ಸಂಕ್ಷೇಪವಾಗಿ ನೋಡಿದರೆ ನೀವು 8ನೇ ಅಧ್ಯಾಯದಲ್ಲಿ ಶ್ರೀಲ ಪ್ರಭುಪಾದರು ಒಂದು ಭಾವಾರ್ಥದಲ್ಲಿ ಸಂಕ್ಷೇಪವಾಗಿ ವರ್ಣನೆ ಮಾಡ್ತಾರೆ. ಸತ್ಯಯುಗದಲ್ಲಿ ಎಲ್ಲರೂ ಏನು ಹಂಸರಾಗಿದ್ದರು. ಹಂಸರಂದರೆ ಏನು? ಆಧ್ಯಾತ್ಮಿಕ. ಈಗ ನಾವು ವರ್ಣಾಶ್ರಮ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ವರ್ಣಾಶ್ರಮದ ಕೊನೆಯ ಹಂತ ಯಾವುದು? ಹರೇ ಕೃಷ್ಣ. ಸೊ ವರ್ಣಾಶ್ರಮದ ಕೊನೆಯ ಹಂತ ಏನು? ಸೊ ವರ್ಣಾಶ್ರಮದ ಕೊನೆಯ ಹಂತ ಹಂಸ ಆಗೋದು. ಪರಮಹಂಸ. ಹಂಸ ಅಂದರೆ ಪಕ್ಷಿ ಅಲ್ಲ. ಇಲ್ಲಿ ಹಂಸ ಅಂದರೆ ಏನು? ಹಂಸ ಥರ ಆಗೋದು. ಹಂಸ ಹೇಗಿರುತ್ತೆ? ತುಂಬ ಶುಭ್ರವಾಗಿರುತ್ತಲ್ಲ. ಹಾಗೆ ಯಾವುದೇ ಭೌತಿಕ ಕಲ್ಮಶಗಳಿರಲ್ಲ. ಆ ಥರ ಆ ವ್ಯಕ್ತಿಗಳಿಗೆ ಹಂಸ ಅಂತ ಹೇಳ್ತಾರೆ. ಅದು ಒಂದು ಸರಳವಾಗಿ ತಿಳ್ಕೊಬೇಕಂದ್ರೆ ಪರಮಹಂಸ ಅಂಥೇಳಿ ಸನ್ಯಾಸಿಗಳ ಸನ್ಯಾಸ ಆಶ್ರಮದಲ್ಲಿ ಕೊನೆಯ ಹಂತ ಅದು. ಸೊ ಎಲ್ಲರೂ ಹಂಸರಾಗಿದ್ದರು ಸತ್ಯಯುಗದಲ್ಲಿ.
ಆಮೇಲೆ ಸ್ವಲ್ಪ ಕಲ್ಮಶ ಬಂದಾಗ ಏನಾಯಿತು, ತ್ರೇತಾಯುಗ ಬಂತು. ಆದರೂ ಎಲ್ಲರೂ ಈಗ ಒಂದು ಧಾರ್ಮಿಕ ಉದಾಹರಣೆಗಾಗಿ ಏನಂದರೆ 100% ಪೂರ್ಣ ಧಾರ್ಮಿಕ ಆದಾಗೇನೋ ಅದು ಸತ್ಯಯುಗ ಅದು. ಆಮೇಲೆ 75% ಧಾರ್ಮಿಕ ಅಂದರೆ ಏನು, ಅದು ತ್ರೇತಾಯುಗ. ಆಮೇಲೆ ದ್ವಾಪರ ಯುಗ ಏನೋ 50%. ಕಲಿಯುಗದಲ್ಲಿ ಒಂದು 25% ಏನು ಧರ್ಮ ಅನ್ನೋದು ಇರುತ್ತೆ. ಹೇಗೆ ಕಾಲಕ್ರಮದಲ್ಲಿ ತಥೋ ಅನುದಿನಂ ಧರ್ಮ, ಅದೊಂದು ಶ್ಲೋಕ ಇದೆ ಅಲ್ಲ, ಏನು, ಹೇಗೆ ಕಾಲಕ್ರಮದಲ್ಲಿ ಕಲಿಯುಗ ಹೇಗೆ ಮುಂದುವರಿಯುತ್ತಲ್ಲ, ತತಶ್ಚಾನುದಿನಂ ಧರ್ಮ ಸತ್ಯಂ ಶೌಚಂ ಕ್ಷಮಾದಯ. ತತಶ್ಚಾನುದಿನಂ, ಹೇಗೆ ಕಾಲಕ್ರಮದಲ್ಲಿ ಏನು ಧರ್ಮ ಕಡಿಮೆ ಆಗ್ತಾ ಹೋಗುತ್ತೆ. ಈಗ 25% ಇದ್ದರೆ ಅದಕ್ಕಿಂತ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಒಂದು ಹಂತದಲ್ಲಿ 0% ಬಂದ್ಬಿಡುತ್ತೆ. ಎಲ್ಲರೂ ಏನೋ ಮ್ಲೆಚ್ಚರ್ ಆಗಿಬಿಟ್ಟಿರ್ತಾರೆ ಅವಾಗ. ಎಲ್ಲರೂ ಮ್ಲೆಚ್ಚರ್ ಅಂದರೆ ಅದು ಮಾಂಸ ಭಕ್ಷಕರಾಗಿಬಿಟ್ಟಿರ್ತಾರೆ. ಸೊ ಆವಾಗ ಕಲ್ಕಿ ಬರ್ತಾನೆ ಅವನು. ಕಲ್ಕಿ ಬಂದು ಎಲ್ಲರನ್ನೇನೋ ಕೊಂದು ಹಾಕಿಬಿಡ್ತಾನೆ ಅವನು. ಎನಿವೆ, ಈಗ ತ್ರೇತಾಯುಗ ಇತ್ತು. ಭಗವಂತ ರಾಮನ ರಾಜ್ಯಭಾರ ಹೇಗಿತ್ತಂದರೆ, ಆ ರಾಜ್ಯ ಭಾರದಿಂದ ಆ ತ್ರೇತಾಯುಗನೂ ಸತ್ಯಯುಗ ಥರ ಆಗಿಬಿಡ್ತು ಅಂಥೇಳಿ ಇಲ್ಲಿ ವರ್ಣನೆ. ತ್ರೇತಾಯಂ ವರ್ತಮಾನಾಯಂ ಕಾಲಕೃತ ಸಮೋಭವತ್ ರಾಮೇ ರಾಜನಿ ಧರ್ಮಜ್ಞೆ ಸರ್ವಭೂತ ಸುಖಾಭಯೇ. ಧರ್ಮಜ್ಞೆ ಅವನು ರಾಮಚಂದ್ರ ಏನು, ಅವನ ರಾಜ್ಯದಲ್ಲಿ ಏನು ಎಲ್ಲರೂ ಜನರು ಧರ್ಮಜ್ಞರಾಗಿದ್ದರು. ಮತ್ತು ಸರ್ವಭೂತ ಸುಖಾಭಯ, ಎಲ್ಲ ಸುಖದಿಂದ ಇದ್ದರು. ಎಲ್ಲ ಕಡೆ ದುಃಖ ಕಷ್ಟ ಅನ್ನೋದು ಏನೂ ಇಲ್ಲ, ಯಾವುದೇ ಸಮಸ್ಯೆ ಇರಲಿಲ್ಲ. ಹರೇ ಕೃಷ್ಣ. ಒಂದು ಸಮಸ್ಯೆ ಇರಲಿಲ್ಲ. ನಾವು ಪ್ರತಿದಿನ ಸಮಸ್ಯೆಗಳಿಂದ ಕೊರಗ್ತಾ ಇರ್ತೀವಲ್ಲ ಈಗ ಕಲಿಯುಗದಲ್ಲಿ. ಹಾಗೆ ಯಾವುದೇ ಒಂದು ಸಮಸ್ಯೆನೂ ಇರಲಿಲ್ಲ. ರಾಮನ ರಾಜ್ಯದಲ್ಲಿ ಏನು ಒಂದು ಸಮಸ್ಯೆ ಇಲ್ಲ, ಯಾವುದೇ ದುಃಖ ಇರಲಿಲ್ಲ. ಸರ್ವಭೂತ ಸುಖಾವಯ, ಸುಖದಿಂದ ಕೂಡಿದ್ರು ಅಂಥೇಳಿ ರಾಮನ ರಾಜ್ಯದಲ್ಲಿ ಏನು ಸುಖದಿಂದ ಕೂಡಿದ್ರು. ಇಲ್ಲಿ ಭಾವಾರ್ಥದಲ್ಲಿ ಮತ್ತೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈಗ ಕಲಿಯುಗದಲ್ಲಿನೂ ನಾವು ರಾಮರಾಜ್ಯವನ್ನು ಏನು ಮಾಡ್ಬೋದು, ಸ್ಥಾಪಿಸ್ಬೋದು. ಅದಕ್ಕೆ ಏನು ಮಾಡಬೇಕು, ಇಲ್ಲಿ 2 ವಿಧಿಗಳನ್ನು ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ವರ್ಣಾಶ್ರಮ ಧರ್ಮ ಇರಬೇಕು, ಮತ್ತು ಎಲ್ಲ ಕಡೆ ಸಂಕೀರ್ತನ ಇರಬೇಕು. ಇಲ್ಲಿ ಒಂದು ಶ್ಲೋಕವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಕಲೇರ್ ದೋಷನಿದೆ ರಾಜನ್ ಆಸ್ತಿ ಏಕೋ ಮಹಾನ್ ಗುಣಃ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗ ಪರಂ ರಜೇತ್ ಅಂತ ಹೇಳಿ. ಈಗ ನಾವು ವರ್ಣಾಶ್ರಮ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲಿ ಕಲೇರ್ ದೋಷನಿದೆ ರಾಜನ್ ಆಸ್ತಿ ಏಕೋ ಮಹಾನ್ ಗುಣಃ. ಈ ಕಲಿಯುಗ ಏನು ದೋಷದಿಂದ ಕೂಡಿದೆ ಅಂತ ಹೇಳಿ. ದೋಷ ಪಾಪಗಳಿಂದ, ದೋಷ ಅಂದರೆ ಪಾಪನ ಇಲ್ಲಿ ಕಲ್ಮಶಗಳು. ಕಲೇರ್ ದೋಷ ನಿಧಿ ಅಂತ ಹೇಳಿದ್ದಾರೆ. ನಿಧಿ ಅಂದರೆ ಗೊತ್ತಲ್ಲ ನಿಮಗೆಲ್ಲ, ಅದೇ ಸಂಸ್ಕೃತದಲ್ಲಿ ಅದೇ ಶಬ್ದ ಇದೆ. ದೋಷಗಳ ನಿಧಿ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಕಲೇರ್ ದೋಷ ನಿಧೆ ರಾಜನ್ ಆಸ್ತಿ ಏಕೋ ಮಹಾನ್ ಗುಣಃ. ಆದರೆ ಒಂದು ಮಹತ್ತರವಾದ ಒಂದು ಗುಣ ಅಂದರೆ ಯಾವುದು, ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗ ಪರಂ ರಜೇತ್. ಕೃಷ್ಣ ಕೀರ್ತನೆ ಮಾಡುವುದರಿಂದ ಏನು ನಾವು ಮುಕ್ತರಾಗ್ತೀವಿ, ಮತ್ತು ಪರಂ ಗತಿಯನ್ನು ಪಡಿತೀವಿ ಅಂಥೇಳಿ ಇಲ್ಲಿ ಇದು ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಹೇಳಿದ್ದು ಶ್ಲೋಕ. ಇದು 12ನೇ ಸ್ಕಂದದಲ್ಲಿ ಬರುತ್ತೆ. ಅದನ್ನು ಪ್ರಭುಪಾದರು ಇಲ್ಲಿ ಉಲ್ಲೇಖ ಮಾಡಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲರೂ ಕೃಷ್ಣ ಕೀರ್ತನೆಯಲ್ಲಿ, ಕೃಷ್ಣ ಸಂಕೀರ್ತನೆಯಲ್ಲಿ ತೊಡಗಬೇಕು, ಮತ್ತು ವರ್ಣಾಶ್ರಮ ಧರ್ಮವನ್ನು ಸಮಾಜದಲ್ಲಿ ಸ್ಥಾಪನೆ ಮಾಡಬೇಕು. ನಾನು ಹೇಳಿದ್ನಲ್ಲ, ವರ್ಣಾಶ್ರಮ ಧರ್ಮ ಇದ್ದರೆ ನಾವು ಭೌತಿಕ ದೃಷ್ಟಿಯಿಂದ ಏನಾಗ್ಬಿಡ್ತೀವಿ, ನಾವು ಸುಖ ಪಡಿತೀವಿ. ನಾವು ಸುಖ ಮತ್ತು ಶಾಂತಿ ಸಮೃದ್ಧಿ ಅಂದರೆ ಈ ವರ್ಣಾಶ್ರಮ ಧರ್ಮ ಇರಬೇಕು ಸಮಾಜದಲ್ಲಿ. ಅದ್ರ ಬಗ್ಗೆ ಎಷ್ಟೋ ತಪ್ಪು ಕಲ್ಪನೆಗಳಿದೆ ಈಗಿನ ಸಮಾಜದಲ್ಲಿ. ವರ್ಣಾಶ್ರಮ ಅಂದರೆ ಇಟ್ಸ್ ಅ ವೆರಿ ಬ್ಯಾಡ್ ಎಕ್ಸ್ಪ್ಲಾಯ್ಟೇಟಿವ್ ಕ್ಯಾಸ್ಟ್ ಸಿಸ್ಟಮ್ ಅಂಥೇಳಿ ಆ ಥರ ಪರಿಕಲ್ಪನೆ ಬಂದಿದೆ ಈಗಿನ ಕಾಲದಲ್ಲಿ. ಅಂದರೆ ಏನು, ಶೋಷಣೆ ಮಾಡುವ ಒಂದು ಜಾತಿ ಪದ್ಧತಿ ಅಂಥೇಳಿ ಅದನ್ನು ವರ್ಣಾಶ್ರಮವನ್ನು ಈಗಿನ ಕಾಲದಲ್ಲಿ ಜನರು ಅನ್ಕೋತಾರೆ. ಅದು ಆ ಥರ ಅಲ್ಲ ಅದು. ಹೌದಲ್ಲ, ಇಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಸೊ ಮತ್ತೆ ಪ್ರಭುಪಾದರು ಇನ್ನೊಂದು ಹೇಳ್ತಾ ಇದ್ದಾರೆ ಇಲ್ಲಿ, ದ ಕೃಷ್ಣ ಕಾನ್ಸಸ್ ಮೂಮೆಂಟ್,
Our Hare Krishna movement or Krishna consciousness is meant for this purpose. ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಇದನ್ನು ನಾವು ಓದಬೇಕು, ಚೆನ್ನಾಗಿರುತ್ತೆ ಇದು. ಪ್ರಭುಪಾದರು ಈ ಕೃಷ್ಣ ಪ್ರಜ್ಞೆ ಆಂದೋಲನದ ಉದ್ದೇಶ, ಹರೇ ಕೃಷ್ಣ ಆಂದೋಲನದ ಉದ್ದೇಶ ಏನು? ಸಮಾಜದಲ್ಲಿ ಈ ವರ್ಣಾಶ್ರಮ ಧರ್ಮವನ್ನು ಸ್ಥಾಪನೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಪ್ರಭು ರಾಮಚಂದ್ರನು ತ್ರೇತಾಯುಗದಲ್ಲಿ ರಾಜನಾದನು. ಅವನ ಒಳ್ಳೆಯ ಆಳ್ವಿಕೆಯಿಂದ ಈ ಯುಗವು ಸತ್ಯಯುಗದ ಹಾಗೆ ಇದ್ದಿತು. ಪ್ರತಿಯೊಬ್ಬನು ಧರ್ಮನಿಷ್ಠನಾಗಿದ್ದನು, ಸಂಪೂರ್ಣ ಸುಖಿಯಾಗಿದ್ದನು. ಭಾವಾರ್ಥದಲ್ಲಿ ನೋಡಿ, ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿ ಎಂಬ 4 ಯುಗಗಳಲ್ಲಿ ಕಲಿಯುಗವು ಅತ್ಯಂತ ಹಾಳಾದುದು. ಅಂದರೆ ತುಂಬ ಕೆಟ್ಟದ್ದು ಇದು. ಆದರೆ ಕಲಿಯುಗದಲ್ಲಿ ವರ್ಣಾಶ್ರಮ ಧರ್ಮದ ಆಚರಣೆಯ ಕಾರ್ಯಗತವಾದರೆ ಸತ್ಯಯುಗದ ಪರಿಸ್ಥಿತಿಯನ್ನು ಪ್ರಚಲಿತಗೊಳಿಸಬಹುದು. ಇವನ್ ಕಲಿಯುಗ ನಾವು ಏನು ಮಾಡ್ಬೋದು? ಸತ್ಯಯುಗವನ್ನು ಸ್ಥಾಪನೆ ಮಾಡ್ಬೋದು. ಹರೇ ಕೃಷ್ಣ ಆಂದೋಲನವು ಅಥವಾ ಕೃಷ್ಣ ಪ್ರಜ್ಞಾ ಆಂದೋಲನವು ಈ ಉದ್ದೇಶಕ್ಕಾಗಿಯೇ ಇರುತ್ತದೆ. ನಾವು ಏನು ಇದ್ರ ಉದ್ದೇಶ ಏನು? ಹರೇ ಕೃಷ್ಣ ಈ ಸತ್ಯಯುಗವನ್ನು ಸೃಷ್ಟಿ ಮಾಡಬೇಕು. ಅದಕ್ಕೋಸ್ಕರ ನಾವು ವರ್ಣಾಶ್ರಮ ಮತ್ತು ಈ ನಾಮ ಸಂಕೀರ್ತನೆಯನ್ನು, ಅದಾದ ನಂತರ ಪ್ರಭುಪಾದರು ಈ ನಾಮ ಸಂಕೀರ್ತನೆ ಬಗ್ಗೆ ಹೇಳ್ತಾ ಇದ್ದಾರೆ. ಕೊನೆಗೇನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ, ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ವ್ಯಕ್ತಿಯು ಕೇವಲ ಹರೇ ಕೃಷ್ಣ ಮಹಾಮಂತ್ರವನ್ನು ಕೀರ್ತಿಸಬೇಕು, ಜಪಿಸಬೇಕು, ವಿಧಿವಿಧಾನಗಳನ್ನು ಪರಿಪಾಲಿಸಬೇಕು ಮತ್ತು ಪಾಪಮಯ ಜೀವನದ ಕಳಂಕದಿಂದ ಮುಕ್ತನಾಗಿ ಉಳಿದಿರಬೇಕು. ಪಾಪಯುಕ್ತನಾಗಿ ಕೂಡಲೇ ಪಾಪಮಯ ಜೀವನವನ್ನು ತ್ಯಜಿಸಲಾರನಾಗಿದ್ದರೂ, ಅಂದರೆ ನಾವು ಪಾಪದಲ್ಲಿ ತೊಡಗಿರ್ತೀವಿ, ನಮಗೆ ಇಮಿಡಿಯೇಟಾಗಿ ಅದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಏನು ಮಾಡಬೇಕು? ಅವನು ಹರೇ ಕೃಷ್ಣ ಮಂತ್ರವನ್ನು ಭಕ್ತಿ ಶ್ರದ್ಧೆಗಳಿಂದ ಜಪಿಸುತ್ತಿದ್ದರೆ ನಿಶ್ಚಯವಾಗಿ ಸಕಲ ಪಾಪಕೃತ್ಯಗಳಿಂದಲೂ ಬಿಡುಗಡೆಗೊಳ್ಳುವನು ಮತ್ತು ಅವನ ಜೀವನವು ಯಶಸ್ವಿಯಾಗುವುದು. ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಈ ಕಲಿಯುಗದಲ್ಲಿ ಭಗವಾನ್ ಗೌರಸುಂದರನಾಗಿ ಆವಿರ್ಭವಿಸಿದ ಭಗವಾನ್ ರಾಮಚಂದ್ರನ ಆಶೀರ್ವಚನವಾಗಿರುತ್ತದೆ ಅಂತ ಹೇಳಿ. ಹೀಗೆ ಯಾರು ಹೇಳಿದ್ದಾರೆ? ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ ಅಂತ ಹೇಳಿ ಯಾರು ಹೇಳಿದ್ದಾರೆ? ಭಗವಾನ್ ಗೌರಸುಂದರ ಅಂದರೆ ಚೈತನ್ಯ ಮಹಾಪ್ರಭು. ರಾಮಚಂದ್ರನೇ ಚೈತನ್ಯ ಮಹಾಪ್ರಭು ಆಗಿ ಬಂದು ಇದನ್ನು ಹೇಳಿದ್ದಾರೆ, ಸಂಕೀರ್ತನೆ ಮಾಡಬೇಕು ಅಂತ ಹೇಳಿ. ಸೊ ಅದಾದ ನಂತರ ಇಲ್ಲಿ ಮುಂದೆ ರಾಮರಾಜ್ಯದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಶುಕಮುನಿಗಳು. ವನಾನಿ ನದ್ಯೋ ಗಿರಯೋ ವರ್ಷಾಣಿ ದ್ವೀಪ ಸಿಂಧೋ ಸರ್ವೇ ಕಾಮದುಗಾ ಆಸನ್ ಪ್ರಜಾನಾಂ ಭರತರ್ಷಭ. ಭರತರ್ಷಭ, ಈ ಭರತ ಶ್ರೇಷ್ಠನೇ, ಈ ಪರೀಕ್ಷಿತನಿಗೆ ಶುಕಮುನಿಗಳು ಇದನ್ನ ಹೇಳ್ತಾ ಇದ್ದಾರೆ. ಭಗವಂತನ ರಾಮನ ಆಳ್ವಿಕೆಯಲ್ಲಿ ಏನಿತ್ತು? ಎಲ್ಲ ವನಾನಿ ಅಂದರೆ ಎಲ್ಲ ವನಗಳು, ನದಿಗಳು, ಗಿರಯೋ ಗಿರಿಗಳು ಅಂದರೆ ಪರ್ವತಗಳು, ವರ್ಷಾಣಿ ದ್ವೀಪ ವರ್ಷಾಣಿ ದ್ವೀಪ ಸಿಂಧವ. ವರ್ಷಾಣಿ ಅಂದರೆ ಬೇರೆ ಬೇರೆ ಪ್ರಾಂತಗಳು. ದ್ವೀಪ ಸಿಂಧು ದ್ವೀಪಗಳು, ನಿಮಗೆ ಗೊತ್ತಲ್ಲ ದ್ವೀಪಗಳಂದರೆ ಸಮುದ್ರದ ನಡುವೆ ಅಥವಾ ನದಿಗಳ ನಡುವೆ ಇರುವ ಆ ಸ್ಥಾನಕ್ಕೆ ದ್ವೀಪ ಅಂತ ಹೇಳ್ತೇವೆ. ಮತ್ತು ಎಲ್ಲ ಸಮುದ್ರಗಳು ಏನು? ಸರ್ವೇ ಕಾಮದುಗ ಆಸನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಾಮದುಗ ಅಂದರೆ ಏನು? ಕಲ್ಪ ವೃಕ್ಷಗಳ ಥರ ಇದ್ದವು. ಅಂದರೆ ಎಲ್ಲರ ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರೈಸ್ತಾ ಇದ್ದವು ಅವು. ನಮಗೆ ಜೀವನ ಮಾಡಲಿಕ್ಕೆ ಏನು ಬೇಕು? ವನಗಳು ಬೇಕು, ಕಾಡುಗಳು ಬೇಕು, ನದಿಗಳು ಬೇಕು, ಪರ್ವತಗಳು ಬೇಕು. ಪರ್ವತಗಳು ಯಾಕೆ ಬೇಕು ನಮಗೆ? ಮಣ್ಣುಗಳು, ಖನಿಜಗಳು ಎಲ್ಲ ಪರ್ವತಗಳಿಂದ ಬರುತ್ತೆ. ಮತ್ತು ಪರ್ವತದಿಂದನೇ ನಮ್ಮ ಎಲ್ಲ ಮಣ್ಣು ಅದು ಹರಿದು ಬಂದು, ಫಲವತ್ತಾದ ಮಣ್ಣು ಹರಿದು ಬಂದು ನಮಗೆ ಕೃಷಿ ಮಾಡಲಿಕ್ಕೆ ಏನು ಅವು ಸಹಾಯ ಮಾಡುತ್ತೆ. ಇನ್ಫ್ಯಾಕ್ಟ್ ಅಂದರೆ ಎಲ್ಲ ನಮ್ಮ ಭೂಮಿಯ ಸಮೃದ್ಧಿ ಏನಿರುತ್ತಲ್ಲ ಅದೆಲ್ಲ ಪರ್ವತಗಳಲ್ಲಿರುತ್ತದೆ. ನೀರು ಪರ್ವತದಿಂದನೇ ಬರುತ್ತೆ. ನೀರು ಎಲ್ಲಿಂದ ಬರುತ್ತೆ?
ಪರ್ವತದಿಂದನೇ ಬರುತ್ತೆ. ಎಲ್ಲ ನದಿಗಳು ಪರ್ವತದಿಂದ ಹುಟ್ಟಿರ್ತಾವಲ್ಲ. ವನಾನಿ ನದ್ದೆ ಗಿರಯೋ ವರ್ಷಾಣಿ ದ್ವೀಪ ಸಿಂಧವಹೋ. ಅವೆಲ್ಲ ಕಾಮದುಗಗಳು, ನಮಗೇನೇನು ಇಚ್ಛೆಗಳಿದೆ ಅಲ್ಲ ಅದನ್ನು ಪೂರೈಸುವಂಥ ಕಲ್ಪವೃಕ್ಷಗಳ ಥರ ಇದ್ದು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ನಮ್ಮ ಇಚ್ಛೆಗಳನ್ನು ಪೂರೈಸ್ಲಿಕ್ಕೆ ಏನು ಮಾಡ್ಕೋತಾ ಇದ್ದೀವಿ ನಾವು? ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ದೊಡ್ಡ ಆಟೋಮೊಬೈಲ್ಗಳು, ದೊಡ್ಡ ದೊಡ್ಡ ರೋಡ್ಗಳು, ಇದನ್ನು ಸಮೃದ್ಧಿ ಅನ್ಕೋತಾ ಇದ್ದೀವಿ ನಾವು. ಹೌದಲ್ಲ? ಇವೇನೇನಿದೆಯಲ್ಲ ಕಾಡುಗಳನ್ನು ನಾಶ ಮಾಡಿದ್ದೀವಿ. ಹೌದಲ್ಲ? ಇಲ್ಲೆಲ್ಲ ಕಾಫಿ ಪ್ಲಾಂಟೇಶನ್ ಮಾಡಿಬಿಟ್ಟಿದ್ದಾರಲ್ಲ. ಕಾಡು ಅಂದರೆ ಈಗಿನ ಕಾಲದಲ್ಲಿ ಇಲ್ಲಿ ಕಾಡು ಅಂದರೆ ಏನು? ಕಾಫಿ ಪ್ಲಾಂಟೇಶನ್ ಇದು. ಆದರೆ ಮೊದಲಿನ ಕಾಲದಲ್ಲಿ ನಮಗೆಲ್ಲ ಏನೇನು ಅವಶ್ಯಕತೆಗಳು, ನಮ್ಮ ಎಲ್ಲ ದನ ಕರುಗಳು ಹೋಗಿ ಅಲ್ಲಿ ಮೇಯ್ದು ಬರ್ತಿದ್ದು. ಹೌದಲ್ಲ? ಈಗೆಲ್ಲ ಅದಕ್ಕೆ ಅಲ್ಲೇ ಜಾಗ ಇಲ್ಲ. ಹೌದಲ್ಲ? ವಿಶೇಷವಾಗಿ ಹಸುಗಳಿಗೆ ಮತ್ತು ಇನ್ನುಳಿದು ಸೌದೆ, ನಮಗೆ ಮತ್ತು ಮನೆಗಳನ್ನು ಕಟ್ಟಲಿಕ್ಕೆ ಮರಗಳು, ಇವೆಲ್ಲ ದೊರಕ್ತಾಯಿತ್ತು ನಮಗೆ. ಹೌದಲ್ಲ? ಈಗ ಅದು ಕಾಡುಗಳು ಇಲ್ಲ. ಈಗ ನೀವು ಒಂದು ರೊಟ್ಟಿ ತಿನ್ನಬೇಕಂದ್ರೆ, ಒಂದು ಮುದ್ದೆ ತಿನ್ನಬೇಕಂದ್ರೆ ಏನು? ಮಿಡಲ್ ಈಸ್ಟ್ ಗಲ್ಫ್ ಕಂಟ್ರೀಸ್ ಮೇಲೆ ಡಿಪೆಂಡ್ ಆಗಬೇಕಲ್ಲ. ಹೌದಲ್ಲ? ಅಲ್ಲಿಂದ ನಮಗೆ ಗ್ಯಾಸ್ ಸಪ್ಲೈ ಆಗಲಿಲ್ಲ ಅಂದರೆ ಏನು? ಬೊಬ್ಬೆ ಹೊಡಿಬೇಕು. ಈಗೆಲ್ಲ ಯುರೋಪ್ ಅಮೇರಿಕಾದಲ್ಲಿ ಎಲ್ಲರೂ ಜನ ಬೊಬ್ಬೆ ಹೊಡಿತಾ ಇದ್ದಾರೆ. ಯಾಕೆ? ರಷ್ಯಾದಿಂದ ಅಲ್ಲಿ ಏನು ಬರ್ತಿತ್ತು? ಗ್ಯಾಸ್ ಬರ್ತಿತ್ತು. ಹೌದಲ್ಲ? LPG ಗ್ಯಾಸ್ ಬರ್ತಿತ್ತು. ಅದು ನಿಂತು ಹೋಗಿಬಿಟ್ಟಿದೆ. ಆ ಜನರಿಗೆ ತಿನ್ನಲಿಕ್ಕೆ ಆಹಾರ ಇಲ್ಲ. ಈಗ ಬ್ರಿಟನ್ನಲ್ಲಿ ಬ್ರಿಟಿಷರ ದೇಶ ಗೊತ್ತಲ್ಲ, ಬ್ರಿಟಿಷರು ನಮ್ಮ ದೇಶದ ಮೇಲೆ ಆಳ್ವಿಕೆ ಮಾಡಿದ್ರಲ್ಲ, ಅಲ್ಲಿ ಬ್ರಿಟನ್ನಲ್ಲಿ ಈಗೇನು ತಿನ್ನಲಿಕ್ಕೆ ಆಹಾರ ಇಲ್ಲ ಈಗ. ಸೊ ಹೀಗೆ ನಾವೇನು ಮಾಡ್ತೀವಿ? ಇವೆಲ್ಲವನ್ನು ನಾಶ ಮಾಡ್ತೀವಿ ನಾವು. ವನಾಣಿ ನದ್ಯಗಿರಹೋ, ನಮಗೇನೇನು ಬೇಕೆಲ್ಲ ಅದನ್ನೆಲ್ಲ ಪೂರೈಸ್ತಾ ಇದ್ದು ಅಂತ ಹೇಳಿ ರಾಮನ ರಾಜ್ಯದಲ್ಲಿ. ಸೊ ಹೀಗೆ ಮುಂದೆ ಏನು ಹೇಳ್ತಾ ಇದ್ದಾರೆ? ನಾದಿ ವ್ಯಾಧಿ ಜರಾಗ್ಲಾನಿ ದುಃಖ ಶೋಕ ಭಯಾಕ್ಲಮಃ ಮೃತ್ಯುಶ್ಚಾನಿಶ್ಚತಾಂ ನಾಸಿದ್ ರಾಮೇ ರಾಜನ್ನದೋಕ್ಷಜೆ ಅಂಥೇಳಿ. ಇಲ್ಲಿ ಮುಂದೆ ಏನು ಹೇಳ್ತಾ ಇದ್ದಾರೆ ನೋಡಿ. ನಾ ಆದಿ ಅಂದರೆ ಏನು? ತಾಪತ್ರಯಗಳಿಗೆ ಆದಿ ಅಂತ ಹೇಳ್ತಾರೆ. ಆದಿ ಆತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂಥೇಳಿ. ಇದನ್ನು ಹಿಂದಿನ ಶ್ಲೋಕ ಒಂದು ಸಲ ಓದ್ಬಿಡ್ತೀನಿ ನಾನು ಕನ್ನಡದಲ್ಲಿ. ಭರತ ವಂಶದಲ್ಲಿ ಶ್ರೇಷ್ಠನಾಗಿರುವಂಥ ಹೇ ಪರೀಕ್ಷಿತ ಮಹಾರಾಜನೇ, ಪ್ರಭು ರಾಮಚಂದ್ರನು ರಾಜ್ಯವಾಳುತ್ತಿದ್ದಾಗ ಕಾಡುಗಳು, ಹೊಳೆಗಳು, ಗುಡ್ಡಗಳು ಮತ್ತು ಬೆಟ್ಟಗಳು, ರಾಜ್ಯಗಳು, ಸಪ್ತ ದ್ವೀಪಗಳು ಮತ್ತು ಸಪ್ತ ಸಾಗರಗಳು ಎಲ್ಲವೂ ಸಕಲ ಜೀವಿಗಳಿಗೂ ಜೀವನಾವಶ್ಯಕಗಳನ್ನು ಒದಗಿಸುವುದಲ್ಲಿ ಅನುಕೂಲಕರವಾಗಿದ್ದವು ಅಂಥೇಳಿ ಹೇಳ್ತಾ ಇದ್ದಾರೆ. ಆಮೇಲೇನು? ನಾದಿ ವಿದ್ಯ, ನಾದಿ ವ್ಯಾಧಿ ಅಂದರೆ ನ ಅಂದರೆ ಇಲ್ಲ, ಆದಿ ಅಂದರೆ ತಾಪತ್ರಯಗಳು, ಆದಿ ಭೌತಿಕ, ಆದಿ ಆತ್ಮಿಕ ಮತ್ತು ಆದಿ ದೈವಿಕ. ಇವು ತಾಪತ್ರಯ ಅಂದರೆ ಗೊತ್ತಾಯ್ತಲ್ಲ ನಿಮಗೆ. ಆದಿ ಆತ್ಮಿಕ ಅಂದರೆ ಏನು? ನಮ್ಮ ದೇಹ ಮತ್ತು ಮನಸ್ಸಿನಿಂದ ಬರುವ ಕಷ್ಟಗಳು. ಹೌದಲ್ಲ? ದೇಹ ಕಷ್ಟ ಕೊಡುತ್ತಲ್ಲ, ನಮ್ಮ ಮನಸ್ಸು ಕಷ್ಟ ಕೊಡುತ್ತೆ ನಮಗೆ. ಎಷ್ಟೋ ಮಾನಸಿಕ ತನಾವ ಅಂತೀವಲ್ಲ, ಒತ್ತಡಗಳು, ಮಾನಸಿಕ ಒತ್ತಡ, ಮನಸ್ಸಿನಿಂದ ಮತ್ತು ದೇಹದಿಂದ ಬರುವ ಕಷ್ಟಗಳಿಗೆ ಎಷ್ಟೋ ರೋಗಗಳು ಬರುತ್ತೆ. ಅವೆಲ್ಲ ಏನು? ಆದಿ ಆತ್ಮಿಕ ಅಂತ ಹೇಳ್ತಾರೆ. ಆದಿ ಭೌತಿಕ ಅಂದರೆ ಬೇರೆ ಜೀವಿಗಳಿಂದ ನಮಗೆ ತೊಂದರೆಗಳು ಬರ್ತವೆ. ಬೇರೆ ಜೀವಿಗಳು, ನಮ್ಮ ದೇಹದಲ್ಲಿ ಎಲ್ಲ ಸರಿಯಾಗಿದೆ, ನನ್ನ ಮನಸ್ಸು ದೇಹ ಎಲ್ಲ ಸರಿಯಾಗಿದೆ, ಸುದೃಢವಾಗಿದೆ, ಆದರೆ ಬೇರೆಯವರು ನಮಗೆ ಸರಿಯಾಗಿ ಜೀವನ ಮಾಡಲಿಕ್ಕೆ ಬಿಡಲ್ಲ. ಅದು ಆದಿ ಭೌತಿಕ. ಅಥವಾ ಏನೂ ಇಲ್ಲ ಅಂದರೆ ಒಂದು ಸೊಳ್ಳೆ ಕಡಿದು ನಮಗೆ ತಿಗಣೆ ಕೊಡೋದು ನಮ್ಮ ಜೀವನವನ್ನು ಕಷ್ಟಮಯ ಮಾಡಿಬಿಡುತ್ತೆ. ಸೊ ಅದಕ್ಕೆ ಆದಿ ಭೌತಿಕ. ಆದಿ ದೈವಿಕ ಕ್ಲೇಶ ಅಂದರೆ ಏನು?
ಆದಿ ದೈವಿಕ ಅಂದರೆ ಏನು, ದೈವದಿಂದ ಬಂದ ತೊಂದರೆಗಳು. ಈಗ ತುಂಬ ಮಳೆ ಅಥವಾ ಬರಗಾಲ ಬಂತು, ಮಳೆ ಆಗಲಿಲ್ಲ, ಹೌದಲ್ಲ, ಎಷ್ಟೋ ಬಾರಿ ಆ ಥರ ಆಗುತ್ತಲ್ಲ. ನಿಮಗೆ ಕೃಷಿ ಮಾಡೋರಿಗೆ ಗೊತ್ತಾಗುತ್ತೆ. ಮಳೆ ಒಂದೊಂದು ಬಾರಿ ಮಳೆನೇ ಆಗಲ್ಲ, ಒಂದೊಂದು ಬಾರಿ ತುಂಬ ಮಳೆ ಆಗಿಬಿಡುತ್ತೆ. ಇವೆಲ್ಲ ಆದಿ ದೈವಿಕ ಏನು ತೊಂದರೆಗಳು ಇವೆಲ್ಲ. ಮತ್ತು ತುಂಬ ಸೆಕೆ ಆಗೋದು, ಹೀಟ್ ವೇವ್, ಕೋಲ್ಡ್ ವೇವ್ ಅಂಥೇಳಿ ಈಗೆಲ್ಲ ಹೊಸ ಹೊಸ ಶಬ್ದಗಳನ್ನು ಮಾಡಿದಾರಲ್ಲ. ಹೀಗೆ ಇವೆಲ್ಲ ನಾದಿ ಇವೆಲ್ಲ 3 ತಾಪತ್ರಯಗಳು ಇರಲಿಲ್ಲಂತೆ. ಭಗವಂತ ರಾಮನ ರಾಜ್ಯದಲ್ಲಿ ಯಾರಿಗೂ ಜನರಿಗೆ ತಾಪತ್ರಯಗಳು ಇರಲಿಲ್ಲ. ಆದಿ ವ್ಯಾಧಿಗಳು ಇರಲಿಲ್ಲ, ಯಾವುದೇ ರೋಗಗಳಿರಲಿಲ್ಲ. ಜರ ಗ್ಲಾನಿ ದುಃಖ ಶೋಕ ಭಯಾಕ್ಲಮಾಹ. ಜರ ಅಂದ್ರೆ ಏನು, ಮುಪ್ಪುತನ. ಮುಪ್ಪುತನ ಇರಲಿಲ್ಲ. ಮುಪ್ಪುತನ ಅಂದ್ರೆ ಗೊತ್ತಲ್ಲ, ಮುದುಕಾಗೋದು. ಸೊ ಮುಪ್ಪುತನ ಅನ್ನೋದಿಲ್ಲ. ಗ್ಲಾನಿ ಯಾವುದೇ ತೊಂದರೆಗಳಿರಲಿಲ್ಲ, ದುಃಖ ಶೋಕಗಳಿರಲಿಲ್ಲ, ಮತ್ತು ಯಾವುದೇ ಭಯ ಇರಲಿಲ್ಲ, ಮತ್ತು ಕ್ಲೆಮ ಬಳಲಿಕೆ. ಇಲ್ಲಿ ಕ್ಲೆಮ ಅಂದರೆ ಸುಸ್ತಾಗೋದು, ಫ್ಯಾಟಿಂಗ್. ಸೊ ಇವು ಯಾವುದೂ ಇರಲಿಲ್ಲ. ಹೌದಲ್ಲ, ಚೆನ್ನಾಗಿದೆ ಅಲ್ಲ ಈ ಥರ ಇದ್ದರೆ. ಈಗಿನ ಕಾಲದಲ್ಲಿ ಬರೀ ಇದೇ ತುಂಬ್ಕೊಂಡ್ಬಿಟ್ಟಿದೆ, ಹೌದಲ್ಲ. ಯಾವಾಗಲೂ ತಾಪತ್ರಯಗಳು, ಹೀಟ್ ವೇವು, ಕೋಲ್ಡ್ ವೇವು, ಅತಿವೃಷ್ಟಿ, ಅನಾವೃಷ್ಟಿ, ತ್ರಿವಿಧ ಕ್ಲೇಶಗಳು ಅವು ಇರ್ತಿದ್ವು. ಬರೀ ಎಲ್ಲರಿಗೂ ರೋಗಗಳು, ವ್ಯಾಧಿಗಳು, ಕೊರೋನಾ, ಅದು ಇದು ಅಂಥೇಳಿ, ಕ್ಯಾನ್ಸರು, ಏಡ್ಸು, ಅದು ಇದು, ಎಷ್ಟೊಂದು ವ್ಯಾಧಿಗಳು, ಜರ. ನಮ್ಮ ಮುಪ್ಪುತನೂ ಬೇಗ ಬೇಗ ಬರ್ತಾ ಇದೆ ಈಗ, ಹೌದಲ್ಲ. ಈಗ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ಒಬ್ಬರು ಭಕ್ತರು ಹೇಳ್ತಾಯಿದ್ರು, ಈಗ 1-2 ವಾರಗಳ ಹಿಂದೆ ಇಲ್ಲಿ ನಮ್ಮದು ಒಬ್ಬ ಸನ್ಯಾಸಿಗಳ ಬಗ್ಗೆ ಪ್ರವಚನ ಆಯ್ತಲ್ಲ. ಅವರ ತಿರೋಭವ ಆಯಿತು, ಕದಂಬ ಕಾನನ ಸ್ವಾಮಿ ಅಂತೇಳಿ. ಅವರಿಗೆ 69 ವರ್ಷ ಆಗಿತ್ತು. ಇನ್ನೊಬ್ಬ ಭಕ್ತರು ಅವ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಹಿ ವಾಸ್ ಜಸ್ಟ್ ಎಂಟ್ರಿಂಗ್ ಇನ್ ಟು ಓಲ್ಡ್ ಏಜ್ ಅಂಥೇಳಿ. ಮುದುಕ ಅಂದರೆ ಯಾರು ಎಷ್ಟು ವಯಸ್ಸು ಇರಬೇಕು ಹೇಳಿ? ಮುದುಕ ಅಂದರೆ 60+. 70, ಆ್ಯಕ್ಚುಲಿ ಅದು 80 ಆಗಿರಬೇಕು. 75 ಎಕ್ಸಾಕ್ಟ್ ನೋಡಿದರೆ ನೀವು 70+ ಆಗಿರಬೇಕು. ಆದರೆ ಈಗ 50 ವರ್ಷ ಆದ್ರೆ ಏನೋ ಮುದುಕ ಅವನು, ಹೌದಲ್ಲ. ಕಲಿಯುಗದಲ್ಲಿ ಮುಂದೆ ಈ ಥರ ಬರುತ್ತೆ. ಈಗ ಭಾಗವತದ 12ನೇ ಸ್ಕಂದದಲ್ಲಿ ಹೇಳಲಾಗಿದೆ, 20-30 ವರ್ಷ ಒಬ್ಬ ಬಾಳಿದರೆ ಅವನ ದೊಡ್ಡ ವ್ಯಕ್ತಿ ಅಂತೇಳಿ ಅನ್ಕೋತಾರೆ ಅವನು. ಆ ಥರ ಪರಿಸ್ಥಿತಿ ಬರುತ್ತೆ ಮುಂದೆ. ಹೌದು. ಆಯು ಸತ್ವ ಬಲಾರು, ಆಯು ಏನಿದೆ ಅಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಕಲಿಯುಗದಲ್ಲಿ. ಆ ಶ್ಲೋಕದಲ್ಲಿ ನಾನು ಹೇಳ್ತಾ ಇದ್ದೀನಿ, ತತಶ್ಚ ಅನುದಿನಂ ಧರ್ಮ ಸತ್ಯಂ ಶೌಚಂ ಕ್ಷಮಾದಯ ಕಾಲೇನ ಬಲಿನ ರಾಜನ್ ನಾಂಕ್ಷತ್ಯ ಆಯುರ್ ಬಲಂ ಸ್ಮೃತಿ. ಆಯು, ಬಲ ಮತ್ತು ಸ್ಮೃತಿ ಏನೋ ಕಡಿಮೆ 8 ಗುಣಗಳು ಕಡಿಮೆ ಆಗ್ತಾ ಹೋಗುತ್ತಂತೆ. ಅದರಲ್ಲಿ ಒಂದು ಯಾವುದು, ಆಯು ಅಂತ ಹೇಳಿದ್ದಾರೆ. ಆಯಸ್ಸು, ಆಯುಷ್ಯ. ಸೊ ಹೀಗೆ ಅಲ್ಲಿ ಏನು ಮುಪ್ಪತನ, ಯಾರೂ ಮುದುಕರೇ ಆಗಲಿಲ್ಲಂತೆ. ರಾಮನ ರಾಜ್ಯದಲ್ಲಿ ಏನು ಮುಪ್ಪುತನ ಅನ್ನೋದೇ ಇಲ್ಲ. ಎಲ್ಲರೂ ನಮಗೆಲ್ಲರಿಗೂ ಯುವಕರಾಗೇ ಇರಲಿಕ್ಕೆ ಇಷ್ಟ ಅಲ್ಲ, ಹೌದಲ್ಲ. ಯಾರಿಗಾದರೂ ಇಲ್ಲಿ ಮುದುಕಾಗೋ ಇಷ್ಟ ಇರುತ್ತೆ? ನಾವು ಎಲ್ಲರೂ ಏನೋ ಯುವಕರಾಗೇ ಇರ್ತೀವಿ. ಈ ಥರ ವ್ಯಾಧಿ, ಜರ, ಗ್ಲಾನಿ, ಯಾವುದೇ ತೊಂದರೆಗಳು ಇರ್ತಿರ್ಲಿಲ್ಲ ಸಮಾಜದಲ್ಲಿ. ನಾವೀಗೆಲ್ಲ ತೊಂದರೆಗಳನ್ನು ಹೆಚ್ಚಿಗೆ ಮಾಡ್ತಾಯಿದ್ದೀವಿ. ಜನರ ಒಂದು ಕಲ್ಪನೆ ಏನಂದರೆ, ಟೆಕ್ನಾಲಜಿ ಇಂಪ್ರೂವ್ ಮಾಡಿ, ಟೆಕ್ನಾಲಜಿಯಿಂದ ಏನು ನಮ್ಮ ಜೀವನ ತುಂಬ
ಸೌಲಭ್ಯ ಎಲ್ಲ ತೊಂದರೆಗಳಿಂದ ಮುಕ್ತವಾಗುತ್ತೆ ಅಂತೇಳಿ ಅನ್ಕೋತಾ ಇದ್ದಾರೆ. ಆದರೆ ಈ ಟೆಕ್ನಾಲಜಿ ಏನು ನಮ್ಮ ಜೀವನವನ್ನು ಇನ್ನಷ್ಟು ತೊಂದರೆಗಳನ್ನು ಹೆಚ್ಚಿಗೆ ಮಾಡಿದೆ ಅದು. ದುಃಖ ಮತ್ತು ಶೋಕ, ಎಷ್ಟೋ ದುಃಖ ಮತ್ತು ಯಾವಾಗಲೂ ಶೋಕ ಮಾಡ್ತಾ ಇರ್ತಾರೆ ನೋಡಿ ಜನರು. ಎಲ್ಲರೂ ಯಾವಾಗಲೂ ಏನಂತಾರೆ ಅದಕ್ಕೆ, ಲ್ಯಾಮೆಂಟಿಂಗ್, ನಳಳುವುದು, ನಳಾಟ, ಲ್ಯಾಮೆಂಟೇಷನ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಮತ್ತು ಯಾವಾಗಲೂ ಭಯ, ವಿಶೇಷವಾಗಿ ಆಧುನಿಕ ಜೀವನದಲ್ಲಿ ಮೊದಲಿನ ಕಾಲದಲ್ಲಿ ಏನಿರ್ತಿದ್ದು, ತಂದೆ ಮಾಡ್ತಾ ಇದ್ರು ಈ ಉದ್ಯೋಗವನ್ನು ಮಕ್ಕಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಎಲ್ಲರಿಗೂ ಏನೋ ಭಯ, ನನ್ನ ಜೀವನ ಏನಾಗುತ್ತಪ್ಪ ಅಂತೇಳಿ ಮುಂದೆ. ಸೆಕ್ಯೂರಿಟಿ ಪ್ರಾಬ್ಲಮ್, ಹೌದಲ್ಲ, ಭಯ ಎಲ್ಲ. ಮೊದಲಿನ ಕಾಲದಲ್ಲಿ ಜನರು ಎಲ್ಲ ಬಾಗಿಲವನ್ನು ಮುಚ್ತಾ ಇರಲಿಲ್ಲ ಎಲ್ಲಿಯೂ. ಬಾಗಿಲ ಮುಚ್ತಾ ಇದ್ರೆ ಮನೆಯಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ಎಲ್ಲಾದ್ರೂ. ಈಗ ಎಲ್ರಿಗೇನೋ ಭಯ, ಒಂದು ಸೆಕ್ಯೂರಿಟಿ ಸಿಸ್ಟಮ್ ಅದನ್ನು ಇಂಪ್ರೂವ್ ಮಾಡಿದ್ದಾರೆ ಈಗ. ಗೋದ್ರೇಜ್ ಸೆಕ್ಯೂರಿಟಿ ಸಿಸ್ಟಮ್ ಅಂತೇಳಿ. ಗೋದ್ರೇಜ್ನವ್ರು ಅಡ್ವರ್ಟೈಸ್ ಮಾಡ್ತಾ ಇರ್ತಾರಲ್ಲ, ಸೆಕ್ಯೂರಿಟಿ ಸಿಸ್ಟಮ್. ಅದರ ಅರ್ಥ ಏನು, ಗೋದ್ರೇಜ್ ನಾವು ಸೆಕ್ಯೂರಿಟಿ ಸಿಸ್ಟಮ್ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು, ಅದರ ಆಧಾರಭೂತ ಏನು, ಎಲ್ಲರಲ್ಲಿ ಭಯ ಹೆಚ್ಚಿಗೆ ಆಗಿದೆ. ಹಾಗೆ ಈಗ ನೀವು ಯಾವುದೇ ಈಗ ಎಲ್ಲ ಇದರಲ್ಲೂ ಬರ್ತಾ ಇದೆ ಈಗ. ಏನು, ಎಲ್ಲರೂ ಈಗ ದೊಡ್ಡ ರೈಲ್ವೆ ಸ್ಟೇಷನ್ ಮಾಡ್ತಾ ಇದ್ದಾರೆ, ಹೌದಲ್ಲ. ವೆರಿ ಸೊಫೆಸ್ಟಿಕೇಟೆಡ್ ರೈಲ್ವೆ ಸಿಸ್ಟಮ್ ಅಂತೇಳಿ, ಇಂಟರ್ನ್ಯಾಷನಲ್ ಲೆವೆಲ್ ರೈಲ್ವೆ ಸಿಸ್ಟಮ್ ಅಂತೇಳಿ. ಅಥವಾ ಮೊದಲಿನ ಕಾಲದಲ್ಲಿ ಈಗ ವಿಮಾನ ನಿಲ್ದಾಣಗಳಿರ್ತಿದ್ವು. ನೀವು ಒಂದು 20-30 ವರ್ಷ 30-40 ವರ್ಷ ಹಿಂದೆ ನೋಡಿದರೆ, ನಿಮ್ಮ ಯಾರಾದರೂ ಸಂಬಂಧಿಕರು ಯಾರಾದರೂ ಪ್ರವಾಸ ಮಾಡ್ತಾಯಿದ್ರೆ, ವಿಮಾನದಿಂದ ಪ್ರವಾಸ ಮಾಡ್ತಾಯಿದ್ರೆ, ಅವರನ್ನು ವಿಮಾನದ ತನಕ ನೀವು ಅವರನ್ನೇನೋ ಹತ್ತಿಸಿ ಬರ್ಬೋದಿತ್ತು. ಆದರೆ ಈಗಿನ ಕಾಲದಲ್ಲಿ ಏನು, ಎಷ್ಟೊಂದು ಸೆಕ್ಯೂರಿಟಿ ಚೆಕಪ್ ಆಗುತ್ತೆ ಅಲ್ಲಿ ಏರ್ಪೋರ್ಟ್ನಲ್ಲಿ ಹೋದರೆ. ಅಥವಾ ಈಗ ಸಾವಕಾಶವಾಗಿ ನಮ್ಮ ರೈಲ್ವೆ ಸ್ಟೇಷನ್ನಲ್ಲೇನೂ ಆ ಥರ ಸೆಕ್ಯೂರಿಟಿ ಚೆಕಪ್ ಬರ್ತಾಯಿದೆ. ಈಗ ದೊಡ್ಡ ಪಟ್ಟಣಗಳಲ್ಲಿ ಮೆಟ್ರೋ ಲೈನ್ಸ್ ಇರುತ್ತೆ, ಮೆಟ್ರೋ ಸ್ಟೇಷನ್ಗಳಿರುತ್ತೆ, ಅಲ್ಲಿಯೂ ಈ ಥರ. ಅಂದರೆ ಎಲ್ಲರಿಗೂ ಭಯೋತ್ಪಾದನೆ ಹೆಚ್ಚಿಗೆ ಆಗಿದೆ, ಅದಕ್ಕೋಸ್ಕರ ಭಯ ಹೆಚ್ಚಿಗೆ. ಭಯ ಮತ್ತು ಅಥವಾ ನಮ್ಮ ಭವಿಷ್ಯದ ಬಗ್ಗೆ ಭಯ ನಮಗೆ. ಸೊ ಇವೆಲ್ಲ ರಾಮನ ರಾಜ್ಯದಲ್ಲೇನೂ ಇರಲಿಲ್ಲ, ಭಯ ಅನ್ನೋದಿರಲಿಲ್ಲ, ಬಳಲಿಕೆ ಅನ್ನೋದಿರಲಿಲ್ಲ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಹೇಳಿದೆ, ಯಾರಿಗೆ ಸಾಯುವುದಕ್ಕೆ ಇಚ್ಛೆ ಇರಲಿಲ್ಲ ಅವರಿಗೂ ಸಾವೂ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೃತ್ಯುಶ್ಚ ನಿಶ್ಚಿತ ನಾಸಿದ್ ರಾಮೇ ರಾಜನ್ ಅದೋಕ್ಷಜೆ ಅಂತ ಹೇಳಿ. ಮೃತ್ಯುಶ್ಚ ನಿಶ್ಚಿತ, ಅನಿಶ್ಚಿತ ಅಂದ್ರೆ ಏನು, ಯಾರಿಗೆ ಸಾಯಲಿಕ್ಕೆ ಇಚ್ಛೆ ಇರಲಿಲ್ಲ ಅವರಿಗೆ ಸಾವೂ ಇರಲಿಲ್ಲ ಅಂತೆ ರಾಮನ ರಾಜ್ಯದಲ್ಲಿ. ಇಂಥದ್ದು ಕಲ್ಪನೆ ಮಾಡಲಿಕ್ಕೆ ಸಾಧ್ಯನಾ ಈಗ? ಆದರೆ ಇದು ಬರೀ ಕಲ್ಪನೆ ಅಲ್ಲ, ಇದು ವಾಸ್ತವ. ಇದು ವಾಸ್ತವ. ಪ್ರಭುಪಾದರು ಅದನ್ನೇ ಹೇಳ್ತಾ ಇದ್ದಾರೆ. ಈಗಲೂ ಅದನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ತುಂಬ ಆಂಬಿಷಿಯಸ್ ಅಲ್ಲ, ಆಂಬಿಷಿಯಸ್ ಪ್ರಾಜೆಕ್ಟ್ ಅದು. ತುಂಬ ಆಶಾವಾದಿ ಒಂದು ಪರಿಕಲ್ಪನೆ ಅಥವಾ ಸಂಕಲ್ಪ ಅದು. ಈಗಲೂ ರಾಮರಾಜ್ಯ ಸ್ಥಾಪನೆ ಮಾಡೋದಂದರೆ. ಆದರೆ ಭಗವಂತನ ಇಚ್ಛೆ ಇದ್ದರೆ ಅದೇನು ದೊಡ್ಡದಲ್ಲ. ನಾವು ಏನಾಗಬೇಕು, ಭಗವಂತನ ಒಳ್ಳೆಯ ಪ್ರಜೆಗಳಾಗಬೇಕು, ವಿಧೇಯರಾಗಬೇಕು ನಾವು. ಸೊ ಏನು ಮಾಡಬೇಕು, ಎರಡೇ ಮಾಡೋದು. ಒಂದು ವರ್ಣಾಶ್ರಮ ಪದ್ಧತಿಯನ್ನು ಪಾಲನೆ ಮಾಡಬೇಕು ಮತ್ತು ಕೃಷ್ಣನಾಮ ಸಂಕೀರ್ತನೆಯನ್ನು ಮಾಡಬೇಕು, ಎರಡೇ. ಇಷ್ಟು ಮಾಡಿದರೆ ಸಾಕು, ಅದನ್ನಷ್ಟೇ ಮಾಡೋದು ದೊಡ್ಡ ಕತೆ. ಇವೆಲ್ಲವೂ ಪೂರ್ಣವ. ಇಲ್ಲಿ ಅನುವಾದ ನೋಡಿ. ದೇವೋತ್ತಮ ಪುರುಷನಾದ ಪ್ರಭು ರಾಮಚಂದ್ರನು, ಇಲ್ಲಿ ಅಧೋಕ್ಷಜ ಅಂಥೇಳಿ ಒಂದು ಶಬ್ದ, ಭಗವಂತನ ರಾಮನಿಗೆ ಅಧೋಕ್ಷಜ ಅಂಥೇಳಿ ಶುಕಮುನಿಗಳು ಸಂಬೋಧನೆ ಮಾಡ್ತಾ ಇದ್ದಾರೆ. ಅಧೋಕ್ಷಜೆ ಮತ್ತು ಇಲ್ಲಿ ಈ ಶ್ಲೋಕದಲ್ಲಿ ವರ್ಣನವಾಗಿರುವ ಎಲ್ಲ ಪರಿಸ್ಥಿತಿ ಬಗ್ಗೆ ತುಂಬ ಸಂಬಂಧ ಇದೆ. ಏನದು? ಭಗವಂತ ಅಧೋಕ್ಷಜ ಅಂದರೆ ಏನು? ನಮ್ಮ ಇಂದ್ರಿಯಗಳಿಂದ ನಾವು ಯಾರನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ.
ಮನಸ್ಸು ಮತ್ತು ಭೌತಿಕ ಇಂದ್ರಿಯಗಳಿಂದ ಯಾರನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಅವನಿಗೆ ಅಧೋಕ್ಷಜ ಅಂತ ಹೇಳ್ತಾರೆ. ಪ್ರಭುಪಾದರು ಇನ್ನೊಂದು ಅರ್ಥ ಕೊಡ್ತಿದ್ರು. ಅ ಮತ್ತು ಕ್ಷ, ಈಗ ನಮ್ಮ ಎಲ್ಲ ವರ್ಣ ಅಕ್ಷರಗಳು ಇರ್ತಲ್ಲ, ಅಕ್ಷರಗಳು ಎಲ್ಲಿಂದ ಅಂದರೆ ಆದಿಂದ ಆರಂಭವಾಗಿ ಕ್ಷದವರೆಗೆ ಕೊನೆ ಆಗುತ್ತೆ, ಹೌದಲ್ಲ. ಯಾರನ್ನು ನಾವು ಈ ಭೌತಿಕ ಅಕ್ಷರಗಳಿಂದ ನಾವು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪರಿಪೂರ್ಣವಾಗಿ, ಅವನಿಗೆ ಅಧೋಕ್ಷಜ ಅಂತ ಹೇಳ್ತಾರೆ. ಈಗ ಶಾಸ್ತ್ರದಲ್ಲಿನೂ ಈ ಶಬ್ದಗಳನ್ನು ಅಕ್ಷರಗಳನ್ನೇ ಉಪಯೋಗ ಮಾಡಿ ಭಗವಂತನನ್ನು ವರ್ಣನೆ ಮಾಡಿದ್ದಾರೆ, ಆದರೂ ಪರಿಪೂರ್ಣವಾಗಿ ಎಂದೂ ನಾವು ಭಗವಂತನನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವನು ಅಧೋಕ್ಷಜ ಅವನು. ಈಗ ಇದರ ಅರ್ಥ ಏನು? ಈ ಥರ ರಾಜ್ಯ ಎಲ್ಲಿ ಯಾವುದೇ ತಾಪತ್ರಯಗಳು, ಯಾವುದೇ ವ್ಯಾಧಿ, ಜರ, ಗ್ಲಾನಿ, ದುಃಖ, ಶೋಕ, ಭಯ ಅಥವಾ ಮೃತ್ಯು, ಸಾವು ಇವೆಲ್ಲದೂ ಇದ್ದದ್ದನ್ನು ನಾವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಆದರೆ ಭಗವಂತ ಅಧೋಕ್ಷಜ. ಅದೇ ಥರ ಅವನ ರಾಜ್ಯನೂ ಏನು ನಮ್ಮ ಕಲ್ಪನೆಗಿಂತ ಮೀರಿದ್ದದು, ಅದು ವಾಸ್ತವ. ಅದು ನಮ್ಮ ಕಲ್ಪನೆ ಏನೋ ಅದು ಸೀಮಿತವಾಗಿದ್ದು ಅಂಥೇಳಿ. ಸೊ ಇಲ್ಲಿ ಈ ಭೂಮಂಡಲದ ರಾಜನಾಗಿದ್ದಾಗ ಎಲ್ಲ ಬಗೆಯ ದೈಹಿಕ ಮತ್ತು ಮಾನಸಿಕ ಯಾತನೆಗಳು, ರೋಗ, ಮುಪ್ಪು, ವಿಯೋಗ, ದುಃಖ, ವ್ಯಸನ, ದುರವಸ್ಥೆ, ಭಯ, ದಣಿವು ಇವೆಲ್ಲವೂ ಪೂರ್ಣವಾಗಿ ತೊಲಗಿ ಹೋಗಿದ್ದವು. ಅಪೇಕ್ಷಿಸದಿದ್ದವರಿಗೆ ಮರಣವೂ ಕೂಡ ಇರುತ್ತಿದ್ದಲ್ಲ. ಯಾರಿಗೆ ಇಚ್ಛೆ ಇರಲಿಲ್ಲ ಅವರಿಗೆ ಮರಣನೂ ಇರಲಿಲ್ಲ. ಯಾರೂ ಇಚ್ಛೆ ಪಡಲ್ಲ, ಅದರ ಅರ್ಥ ಅಂದರೆ ಯಾರಿಗೂ ಮರಣ ಇರಲಿಲ್ಲ ಅಲ್ಲಿ ರಾಮನ ರಾಜ್ಯದಲ್ಲಿ. ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ, ಅದನ್ನೇ ಹೇಳ್ತಾ ಇದ್ದಾರೆ. ಈಗಲೂ ನಾವು ಕೃಷ್ಣ ನಾಮ ಸಂಕೀರ್ತನೆ ಮಾಡುವುದರಿಂದ ಅಪರಾಧವಿಲ್ಲದೆ ಕೀರ್ತಿಸಿದ್ದೇವಾದ ಆದರೆ ನಾವು ಈ ಕೃಷ್ಣನಾಮ ಸಂಕೀರ್ತನೆ ಅಪರಾಧ ಇಲ್ಲದೆ ನಾವು ಕೃಷ್ಣನಾಮವನ್ನು ಮಾಡಿದರೆ ಏನಾಗ್ಬಿಡುತ್ತೆ? ಈಗಲೂ ನಾವು ಆ ಪರಿಸ್ಥಿತಿಯನ್ನು ಕಂಡುಕೋಬೋದು ಅಂಥೇಳಿ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ ಭಾವಾರ್ಥದಲ್ಲಿ. ಹೀಗೆ ಆಮೇಲೆ ಏಕಪತ್ನಿ ವ್ರತೋಧರೋ ರಾಜರ್ಷಿ ಚರಿತ ಶುಚಿ ಸ್ವಧರ್ಮ ಗೃಹಮೇದೀಯಂ ಶಿಕ್ಷಯನ್ ಸ್ವಯಮಾಚರತ್. ಇಲ್ಲಿ ಆಮೇಲೆ ಏನು ಹೇಳ್ತಾ ಇದ್ದಾರೆ ನೋಡಿ ಶುಕಮುನಿಗಳು. ಏಕಪತ್ನಿ ವ್ರತೋಧರೋ, ಭಗವಂತ ರಾಮ ಏನು ಏಕಪತ್ನಿ ವ್ರತಧರ ಅಂಥೇಳಿ ಒಬ್ಬಳೇ ಪತ್ನಿಯನ್ನು ಸ್ವೀಕಾರ ಮಾಡ್ತೀನಿ ಅಂಥೇಳಿ. ಸಾಮಾನ್ಯವಾಗಿ ಕ್ಷತ್ರಿಯರಿಗೆ ಆ ಅನುಮತಿ ಇತ್ತು, ಪಾಲಿಗಮಿ ಅಂದರೆ ಬಹುಪತ್ನಿಯನ್ನು ಸ್ವೀಕಾರ ಮಾಡುವ ಏನು ಒಂದು ವ್ಯವಸ್ಥೆ ಇತ್ತು. ಅದನ್ನು ಈಗಿನ ಕಾಲದಲ್ಲಿ ಏನಂತ ಹೇಳ್ತಾರೆ, ಡಿವೋರ್ಸ್ ಮಾಡ್ಬೋದು, ಡಿವೋರ್ಸ್ ಹೆಂಡತಿಯನ್ನು ಬಿಟ್ಟು ಹೋಗ್ಬೋದು, ಆದರೆ ಬಹುಪತ್ನಿ ಬೇಡ ಅಂತ ಹೇಳಿ ಹೇಳ್ತಾರೆ. ಅದನ್ನು ಏನು ಮಾಡಿದ್ದಾರೆ, ತುಂಬ ಈಗ ಡಿಮೊನೈಸ್ ಮಾಡಿದ್ದಾರೆ ಅದನ್ನು. ಪಾಲಿಗ್ಯಾಮಿ ಅಂತ ಹೇಳ್ತಾರೆ ಅದಕ್ಕೆ, ಬಹುಪತ್ನಿವಾದ ಅಂಥೇಳಿ. ಆದರೆ ಡಿವೋರ್ಸ್ ಅದಕ್ಕಿಂತ ಕೆಟ್ಟದ್ದು ಅದು. ಮತ್ತು ಇನ್ನೊಂದೇನು, ಸಮಾಜದಲ್ಲಿ ಯಾವಾಗಲೂ ಸ್ತ್ರೀಯರ ಜನಸಂಖ್ಯೆ ಹೆಚ್ಚಿಗೆ ಇರುತ್ತೆ. ಅದಕ್ಕೋಸ್ಕರ ಅವರಿಗೆ ಆಶ್ರಯ ಕೊಡಬೇಕಂತ ಹೇಳಿ ಏನು ಆ ಥರ ವ್ಯವಸ್ಥೆ ಇತ್ತು. ಸೊ ಇದೆಲ್ಲ ಇದಕ್ಕೆ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಇವೆಲ್ಲ ವ್ಯವಸ್ಥೆಗೆ. ಆದರೆ ಈಗಿನ ಕಾಲದಲ್ಲಿ ಅದನ್ನು ಯಾರೂ ತಿಳ್ಕೊಳ್ಳಲ್ಲ, ಅವ್ರಿಗೆ ತಿಳ್ಕೊಳ್ಳೋ ಅಷ್ಟು ಬುದ್ಧಿನೂ ಇಲ್ಲ. ಯಾರಿಗೆ ಆಶಯ ಇರೋದಿಲ್ಲ ಅವೆಲ್ಲರನ್ನೂ ಮದುವೆ ಮಾಡ್ಕೊಳ್ಳೋದು. ಸುಮಾರು 150 ಮದುವೆ. ಅದಿರಲಿ, ಅದು ಬೇರೆ. ಅದು ನಾವು ಇಲ್ಲಿ ಮತ್ತು ಕ್ಷತ್ರಿಯ ರಾಜರಿಗೆ ಏನಾಗ್ತಿತ್ತು, ಅವರು ಯುದ್ಧದಲ್ಲಿ ಅವ್ರ ಮಕ್ಕಳೆಲ್ಲ ಸಾಯ್ತಾ ಇರ್ತಿದ್ರು ಎಷ್ಟೋ ಬಾರಿ. ಅದಕ್ಕೋಸ್ಕರ ಅವರಿಗೆ ಹೆಚ್ಚಿಗೆ ಮಕ್ಕಳೇ ಆಗಲಿ ಅಂಥೇಳಿ ಅವರು ಈ ಥರ ಹೆಚ್ಚು ಬಹುಪತ್ನಿಯನ್ನು. ಆದರೆ ಇಲ್ಲಿ ರಾಮಚಂದ್ರ ಏನು, ಕೊನೆಗೆ ಇದೆಲ್ಲ ಇರಲಿ, ಒಂದು ಸಾಮಾಜಿಕ ದೃಷ್ಟಿಯಲ್ಲಿ ಇದು
ಓಕೆ. ಆದರೆ ಕೊನೆಗೆ ನಾವು ಏನಾಗಬೇಕು, ನಾವು ವೈರಾಗ್ಯದ ಕಡೆ ಹೋಗಬೇಕು, ನಾವು ಮೋಕ್ಷದ ಕಡೆ ಹೋಗಬೇಕು ಅಂಥೇಳಿ ಭಗವಂತ ರಾಮ ನಾವು ಇಂದ್ರಿಯ ಭೋಗದಲ್ಲಿ ತೊಡಗಬಾರ್ದು ಅಂಥೇಳಿ ಬೇರೆ ರಾಜರಿಗೇನು ಒಂದು ಉದಾಹರಣೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಏಕಪ್ರತ್ನಿ ವ್ರತೋಧರೋ ಅಂಥೇಳಿ ಇಲ್ಲಿ ಆ ವ್ರತವನ್ನು ಪಾಲನೆ ಮಾಡಿದ. ರಾಜರ್ಷಿ ಚರಿತಂ ಅಂಥೇಳಿ. ಮತ್ತು ಅವನ ಆಚಾರಗಳು, ಚರಿತೆ ಅಂದರೆ ಏನು, ಚರಿತ್ರೆ ಆಚರಣೆಗಳೇನು ಒಬ್ಬ ರಾಜರ್ಷಿಯ ಥರ ಇತ್ತು. ಶುಚಿಹಿ, ಶುದ್ಧನಾದವನು. ಸ್ವಧರ್ಮಂ, ತನ್ನ ಸ್ವಧರ್ಮವನ್ನು ಪಾಲನೆ ಮಾಡ್ತಾ ಗೃಹಮೇಧಿಯಂ ಶಿಕ್ಷೆಯನ್ ಸ್ವಯಂ ಆಚರತ್. ಈ ಎಲ್ಲ ವ್ರತ ಆಚರಣೆಗಳನ್ನು ಪಾಲನೆ ಮಾಡ್ತಾ ಯಾರಿಗೆ, ತನ್ನ ಉದಾಹರಣೆಯಿಂದ ಗೃಹಮೇಧಿಯನ್ ಶಿಕ್ಷೆಯನ್, ಗೃಹಮೇಧಿಗಳಿಗೆ. ಗೃಹಮೇಧಿ ಅಂದರೆ ಏನು, ಯಾರೋ ಭೌತಿಕ ಯಾವ ಗೃಹಸ್ಥರು ಭೌತಿಕದಲ್ಲಿ ತೊಡಗಿರ್ತಾರೆ, ಲೌಕಿಕದಲ್ಲಿ ತೊಡಗಿರ್ತಾರೆ, ಅವರಿಗೆ ಉದಾಹರಣೆಯನ್ನು ಸ್ಥಾಪನೆ ಮಾಡಿ ತನ್ನ ಉದಾಹರಣೆಯಿಂದ ಅವರಿಗೆ ಹೇಳಿಕೊಡ್ಲಿಕ್ಕೆ ಈ ಎಲ್ಲ ಆಚರಣೆಗಳನ್ನು ಪ್ರಭು ರಾಮಚಂದ್ರ ಪಾಲನೆ ಮಾಡಿದ್ರು. ಹೀಗೆ ಸೊ ಈ ಥರ ರಾಮರಾಜ್ಯವನ್ನು ಮುಂದಿನ ಅಧ್ಯಾಯದಲ್ಲಿ, ಇದು 10ನೇ ಅಧ್ಯಾಯ, 9ನೇ ಸ್ಕಂದದ 10ನೇ ಅಧ್ಯಾಯ. ಮತ್ತು ಆಮೇಲೆ ಈ ಶ್ಲೋಕದಲ್ಲಿ ಪ್ರೇಮಾಂನು ವೃತ್ಯ ಶೀಲೇನ ಪ್ರಶ್ಯ ಯಾವತನ ಸತಿ ಚಿಯಾ ರೀಯ ಚ ಭವಜ್ಞ ಭರ್ತು ಸೀತಾಹರನ್ ಮನಃ. ಸೀತಾಮಾತೆಯು ತನ್ನ ತುಂಬ ವಿನಯಶೀಲೆ, ಶ್ರದ್ಧಾವಂತೆ, ಲಜ್ಜಾನ್ವಿತೆ ಮತ್ತು ಪ್ರತಿವ್ರತೆ, ಯಾವಾಗಲೂ ಪತಿಯ ಮನೋಭಾವವನ್ನು ಅರಿತವಳು ಆಗಿದ್ದಳು. ಹೀಗೆ ಆಕೆಯು ತನ್ನ ನಡತೆಯಿಂದ, ತನ್ನ ಪ್ರೇಮದಿಂದ ಮತ್ತು ಸೇವೆಯಿಂದ ತನ್ನ ಪತಿಯಾದ ರಾಮಚಂದ್ರನ ಮನಸ್ಸನ್ನು ಸಂಪೂರ್ಣವಾಗಿ ಸೆಳೆದಳು. ಸೊ ಹೀಗೆ ಸೀತಾಮಾತೆಯ ಬಗ್ಗೆನೂ ಹೇಳಿದೆ ಇಲ್ಲಿ. ಸೊ ಮುಂದಿನ ಅಧ್ಯಾಯದಲ್ಲಿ ಇನ್ನೂ ರಾಜನ ಈಗ ನೋಡಿ, ಮುಂದಿನ ಅಧ್ಯಾಯದ ಏನು ಶೀರ್ಷಿಕೆ ಏನಿದೆ ಇಲ್ಲಿ, ರಾಮಚಂದ್ರನ ಆಡಳಿತ ಹೇಗಿತ್ತು, ಆಳ್ವಿಕೆ ಹೇಗಿತ್ತು, ಅದರ ಅಡ್ಮಿನಿಸ್ಟ್ರೇಷನ್, ಅದರ ಬಗ್ಗೆ ತುಂಬ ವರ್ಣನೆ ಆಗಿದೆ. ಅದನ್ನು ಇನ್ನೊಮ್ಮೆ ಯಾವಾಗಲೂ ನಾವು ಚರ್ಚೆ ಮಾಡೋಣ. ಸೊ ಹೀಗೆ ರಾಮರಾಜ್ಯದ ಬಗ್ಗೆ ಇಲ್ಲಿ ವರ್ಣನೆ ಆಗಿದೆ. ನಮ್ಮ ಸ್ವತಂತ್ರ ಹೋರಾಟಗಾರರು ಇದರ ಬಗ್ಗೆ ತುಂಬ ಚರ್ಚೆ ಮಾಡಿದರು. ನಾವು ಸ್ವತಂತ್ರ ಪಡೆದು ಏನು ಮಾಡೋಣ, ಭಾರತದಲ್ಲಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡೋಣ ಅಂಥೇಳಿ. ಅದಾದ ನಂತರ ನೆಹರು ಬಂದು ಎಲ್ಲ ರಾಕ್ಷಸ ರಾಜ್ಯವನ್ನು ತೆಗೆದುಕೊಂಡು ಬಂದ. ಅದನ್ನು ಮುಂದುವರಿಸಿದ್ರು ಎಲ್ಲರೂ. ಮತ್ತು ಎಷ್ಟೋ ಪಾರ್ಟಿಗಳು ಏನು ರಾಮನ ಹೆಸರಿನಲ್ಲಿ ತುಂಬ ಶಕ್ತಿಶಾಲಿ ಆದವು. ಆದರೆ ಅವರೆಲ್ಲರೂ ಏನು ರಾಮ ರಾಜ್ಯವನ್ನು ಮರೆತು ಬಿಟ್ಟಿದ್ದಾರೆ ಈಗ. ಈ ಎಲ್ಲ ಈ ಸಮಾಜವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಡೆವಲಪ್ಮೆಂಟ್ ಹೆಸರಿನಲ್ಲಿ ಜನರಿಗೆ. ಇರಲಿ ಆಮೇಲೆ ಮಾತಾಡೋಣ ಸ್ವಲ್ಪ. ಸೊ ಹೀಗೆ ನಾವು ನೋಡ್ತೀವಿ ಡೆವಲಪ್ಮೆಂಟ್. ಈ ಡೆವಲಪ್ಮೆಂಟ್ ಅಂತ ಹೇಳಿ ಇದರ ಉದ್ದೇಶನೂ ಏನು, ಕೊನೆಗೆ ಇಲ್ಲಿ ರಾಮರಾಜ್ಯದ ಬಗ್ಗೆ ನಾವು ಏನೇನು ಚರ್ಚೆ ಮಾಡಿದ್ದೇವಲ್ಲ ಅದನ್ನೇ ಪಡೆಯೋದು ಇದರ ಉದ್ದೇಶ. ಹೌದಲ್ಲ, ಎಲ್ಲರಿಗೂ ಇದೇ ಬೇಕಲ್ಲ, ಯಾರಿಗೂ ಯಾವ ರೋಗ ಬೇಡ, ಎಲ್ಲರಿಗೂ ಸುಖ ಬೇಕು, ಯಾರಿಗೂ ಮುಪ್ಪುತನ ಬೇಡ, ಯಾರಿಗೂ ಸಾವು ಬೇಡ. ಅದನ್ನು ಪಡೆಯೋದೇ ಇದರ ಉದ್ದೇಶನೂ ಅಲ್ಲ, ಹೌದಲ್ಲ. ಆದರೆ ಏನರ್ಥ, ಇದರ ಅರ್ಥ ಏನು, ನಮಗೆ ರಾಮರಾಜ್ಯ ಬೇಕು, ಆದರೆ ರಾಮ ಬೇಡ. ಹೌದಲ್ಲ. ಅದನ್ನೇ ಇದು ಎಲ್ಲ ಡೆವಲಪ್ಮೆಂಟ್ ಮಾಡೆಲ್ ಏನಿದೆ ಅಲ್ಲ, ಅದರ ಅರ್ಥ ಏನದು, ರಾಮರಾಜ್ಯ ಬೇಕು ಆದರೆ ರಾಮ ಬೇಡ ಅಂಥೇಳಿ. ಇಲ್ಲಿ ಅದನ್ನೇ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಜನರು ರಾಮರಾಜ್ಯ ಪದ್ಧತಿಯನ್ನು ಬಹಳವಾಗಿ ಪ್ರೀತಿಸುತ್ತಾರೆ. ಇಂದಿಗೂ ಕೂಡ ರಾಜಕಾರಣಿಗಳು ಕೆಲವು ವೇಳೆ ರಾಮರಾಜ್ಯ ಎಂಬ ಪಕ್ಷವನ್ನು ರಚಿಸುತ್ತಾರೆ. ಆದರೆ ದುರದೃಷ್ಟದಿಂದ ಭಗವಾನ್ ರಾಮನಿಗೆ ಅವರು ವಿಧೇಯರಲ್ಲ. ಆದರೆ ರಾಮ ಹೇಗೆ ರಾಜ್ಯ ಮಾಡಿದ, ಹೇಗೆ ಎಲ್ಲರೂ ಸ್ವಧರ್ಮದಲ್ಲಿ ತೊಡಗಿದ್ರು, ಪ್ರಜೆಗಳು ವರ್ಣಾಶ್ರಮ ಧರ್ಮ ಪದ್ಧತಿಯನ್ನು ಪಾಲನೆ ಮಾಡ್ತಿದ್ರು, ಅದೇ ಎಲ್ಲ ಏನೂ ಬೇಡ ಜನರಿಗೆ. ಮತ್ತು ರಾಮ ಭಕ್ತಿ ಬೇಡ ಅಥವಾ ಕೃಷ್ಣ ಭಕ್ತಿ ಬೇಡ ಜನರಿಗೆ. ಜನರು ದೇವರಿಲ್ಲದ ದೇವದಾಸ
ಸಾಮ್ರಾಜ್ಯವನ್ನು ಇಚ್ಛಿಸುವರೆಂದು ಕೆಲವು ಬಾರಿ ಹೇಳಲಾಗುತ್ತದೆ. ಇದು ಆ್ಯಕ್ಚುಲಿ ಇಂಗ್ಲೀಷ್ನಲ್ಲಿ ಗಾಡ್ ವಿತೌಟ್ ಕಿಂಗ್ಡಮ್ ಆಫ್ ಗಾಡ್ ವಿತೌಟ್ ಗಾಡ್ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಟ್ ಈಸ್ ಸಮ್ಟೈಮ್ಸ್ ಸೇಡ್ ದಟ್ ಪೀಪಲ್ ವಾಂಟ್ ಕಿಂಗ್ಡಮ್ ಆಫ್ ಗಾಡ್ ವಿತೌಟ್ ಗಾಡ್. ಅಂದರೆ ದೇವರ ರಾಜ್ಯ ಬೇಕು, ಆದರೆ ದೇವರು ಬೇಡ ಅಂಥೇಳಿ ಈ ಥರ. ಅಂತಹ ಒಂದು ಅಭಿಲಾಷೆ ಹೇಗಿದ್ದರೂ ಎಂದೂ ಈಡೇರದು. ಪ್ರಭುಪಾದರು ಹೇಳ್ತಾ ಇದ್ದಾರಲ್ಲ ಈಗ, ನೀವು ರಾಮನನ್ನು ಬಿಟ್ಟು ನಾವು ರಾಮರಾಜ್ಯವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅದು ಈಡೇರದು ಅಂಥೇಳಿ ಇಲ್ಲಿ ಪ್ರಭುಪಾದ, ದ್ಯಾಟ್ ಈಸ್ ನಾಟ್ ಪಾಸಿಬಲ್, ಅದು ಇಂಪಾಸಿಬಲ್. ಅದು ಇದನ್ನು ವಿಶೇಷವಾಗಿ ನಮ್ಮ ಸಮಾಜದ ಮುಖಂಡರು ಇದನ್ನು ತಿಳ್ಕೋಬೇಕು. ಭಾಗವತದಲ್ಲಿ ಏನು ಹೇಳಿದೆ ಅಲ್ಲ, ಇದನ್ನು ಅವರು ತಿಳ್ಕೋಬೇಕು. ಮತ್ತು ಅಟ್ಲೀಸ್ಟ್ ಜನರು ಈಗ ಪ್ರಜಾಪ್ರಭುತ್ವ ಇದೆ ಅಲ್ಲ, ನಾವು ಏನೋ ಲೀಡರ್ನನ್ನು ಆಯ್ಕೆ ಮಾಡ್ತೀವಿ ನಾವು. ಆದರೆ ಇವೆಲ್ಲ ಲೀಡರ್ಸ್ ಏನೋ ಎಲ್ಲ ನಾಸ್ತಿಕರವರು. ಅವರಿಗೆ ರಾಮ ಭಕ್ತಿ ಅಥವಾ ಕೃಷ್ಣ ಭಕ್ತಿಯಲ್ಲಿ ಏನೂ ರುಚಿ ಇಲ್ಲ ಅವರಿಗೆ. ಆದರೆ ಅವ್ರಿಗೆ ರಾಮನ ರಾಜ್ಯ ಬೇಕು, ಅಂಥ ಭೋಗ ಸುಖ ಆನಂದ ಎಲ್ಲ ಬೇಕು, ಆದರೆ ರಾಮ ಬೇಕಾಗಿಲ್ಲ, ಅದು ಸಾಧ್ಯ ಇಲ್ಲ ಅಂಥೇಳಿ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ ನಾವು ತಿಳ್ಕೊಬೇಕು ಇದನ್ನು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಏನಾದರೂ ಪ್ರಶ್ನೆ ಇದೆ ಇದ್ರ ಬಗ್ಗೆ? ಕಠಿಣ ವಿಷಯ ಅಲ್ಲ, ಆದರೆ ಇದನ್ನೆಲ್ಲ ಇಂಟೆಲೆಕ್ಚುಲಿ ನಾವೇನು ಮಾಡಬೇಕು, ತಿಳ್ಕೊಬೇಕು ಇದನ್ನು ಬುದ್ಧಿಯಿಂದ. ಸ್ವಲ್ಪ ಬುದ್ಧಿಗೆ ಏನು ಕೊಡಬೇಕು, ಒತ್ತು ಕೊಡಬೇಕು. ಈಗ ಸಂಕೀರ್ತನೆ ಮಾಡೋಣ, ಆಮೇಲೆ ಎಲ್ಲರಿಗೂ ಪ್ರಸಾದ. ಹರೇ ಕೃಷ್ಣ.